ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ಒಂದು ವಿಶೇಷವಾದ ವಿಚಾರ, ಒಂದು ಎಕ್ಸ್ಕ್ಲೂಸಿವ್ ವಿಚಾರವನ್ನು ನಾನು ಹೇಳೋದಕ್ಕೆ ಬಂದಿದ್ದೀನಿ. ನಾನೀಗ ಬಹು ನಿರೀಕ್ಷಿತ ಡೆವಿಲ್ ಸಿನಿಮಾದ ಒಂದು ವಿಶೇಷವಾದ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿನ ಹೇಳೋದಕ್ಕೆ ಬಂದಿದ್ದೀನಿ. ಇದು ಹೈದರಾಬಾದ್ನಲ್ಲಿ ಡೆವಿಲ್ ಸಿನಿಮಾದ DI ಆಗ್ತಾ ಇದೆ. ಡಿಸೆಂಬರ್ 11ನೇ ತಾರೀಕಿಗೆ ಸಿನಿಮಾನ ತೆರೆಗೆ ತರಬೇಕು ಅಂತೇಳಿ ಹಗಲು ರಾತ್ರಿ ಸಿನಿಮಾ ತಂಡ ಶ್ರಮ ಪಡ್ತಾ ಇದೆ. ಈ ವಿಚಾರವಾಗಿ ಡೆವಿಲ್ ಸಿನಿಮಾದ ಕಣ್ಣು ಸುಧಾಕರ್ ಎಸ್ ರಾಜು ಅವರನ್ನ ಹಿಡಿದಾಕಿದ್ದೀನಿ. ಬನ್ನಿ ಮಾತಾಡ್ಸೋಣ. ಡೆವಿಲ್ ಬಗ್ಗೆ ಒಂದಷ್ಟು ವಿಷಯ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ಆರಾಮಿದ್ದೀರಿ ಸರ್? ಅಂತ ಇಂತೂ ನಾವು ನಿಮ್ಮನ್ನು ಬೆಂಗಳೂರಲ್ಲಂತೂ ನೋಡೋದಕ್ಕಾಗಲ್ಲ. ಹೈದರಾಬಾದಿಗೆ ಬಂದು ಸಿಗಂಗಾಗಿದೆ. ಸೂಪರ್ ಸರ್. ನೀವು ಬ್ಯುಸಿಯಾಗಿ ಕೆಲಸ ಮಾಡ್ರೆ 12ಕ್ಕೆ ಬರೋದಕ್ಕಿಂತ ಮುಂಚೆ 11ನೇ ತಾರೀಕಿಗೆ ಪ್ರೇಕ್ಷಕರ ಮುಂದೆ ಬರೋದು ಕರೆಕ್ಟಾ? ಎಸ್. ಒಂದಷ್ಟು ವಿಷಯಗಳು ಹೇಳ್ಬೇಕು, ಒಂದಷ್ಟು ಗುಟ್ಟುಗಳೆಲ್ಲ ಹಂಗೆ ಇಟ್ಕೊಂಡಿರಾ, ಹೇಳ್ತೀರಾ? ಯಾವುದೇ ವಿಚಾರದಲ್ಲೂ ನಮ್ಮ ಸಿನಿಮಾ ಕಡಿಮೆ ಆಗಿರಬಾರ್ದು ಅನ್ನೋ ಉದ್ದೇಶಕ್ಕೆ ಡೆವಿಲ್ ಸಿನಿಮಾ ತಂಡ ಹಗಲು ರಾತ್ರಿ ಕಷ್ಟಪಟ್ಟು ತಾವೊಂದು ಕಂಡಂಗೆ, ಪ್ರಕೃತಿಯ ಸಹಕಾರದಂಗೆ, ನಿಮ್ಮ ಅಭಿಮಾನದಂಗೆ ಎಲ್ಲವೂ ಒಟ್ಟಿಗೆ ಸೇರಿಸ್ಕೊಂಡು ಇವತ್ತು ಸಿನಿಮಾನ ಔಟ್ಪುಟ್ ತೆಗೆಯೋದಕ್ಕೆ ಸಜ್ಜಾಗಿದೆ. ಹೈದರಾಬಾದ್ನ ಅನ್ನಪೂರ್ಣ ಸ್ಟುಡಿಯೋದಲ್ಲಿ ನಾವು ಕೂತ್ಕೊಂಡಿದ್ದೀವಿ. ಡೆವಿಲ್ ಸಿನಿಮಾದ ಒಂದು DI ಕೆಲಸ ಆಗ್ತಾ ಇತ್ತು. ಹಂಗೂ ಹಿಂಗೂ ಕಾಡಿ ಮಾಡಿ ಸರ್ 25 ನಿಮಿಷ ಸರ್, 25 ನಿಮಿಷ ನಿಮ್ಮನ್ನು ಮಾತಾಡ್ತೀನಿ ಅಂತ ಹೇಳ್ಕೊಂಡು ಕರ್ಕೊಂಬಂದು ಕೂರಿಸಿದ್ದೀನಿ. ಸರ್, ಇಂಥ ಬ್ಯುಸಿ ಶೆಡ್ಯೂಲಲ್ಲಿ ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ, ಮಾತನಾಡೋದಕ್ಕೆ, ಯಾಕೆ ಈ ರೀತಿಯ ಕಾತುರ ಅಂದರೆ ಒಂದಷ್ಟು ಜನಕ್ಕೆ, ಒಂದಷ್ಟು ಅಭಿಮಾನಿಗಳಿಗೆ, ಒಂದಷ್ಟು ದೊಡ್ಡ ಕೂಟಕ್ಕೆ ಡೆವಿಲ್ ಸಿನಿಮಾದ ಬಗ್ಗೆ ಅಷ್ಟು ನಿರೀಕ್ಷೆ ಇದೆ. ಏನು ಮಾಡಿರ್ಬೋದು ಗುರು, ಈ ಸಿನಿಮಾ ಹಿಟ್ ಹೊಡಿಲೇಬೇಕು. ಹೊಡೆದ್ರೆ ಏನು ಬೇಕಾದ್ರೂ ಆಗತ್ತೆ. ಒಂದು ವಿಚಾರ ಇಷ್ಟು ಕಷ್ಟಕ್ಕೆ, ಇಷ್ಟು ನಷ್ಟಕ್ಕೆ, ಇಷ್ಟು ನೋವುಗಳಿಗೆ ಒಂದು ಸಾಂತ್ವನ ಕೊಟ್ಟಂಗಾಗತ್ತೆ ಅನ್ನೋದು ಒಂದು ವಿಚಾರ ನಡೀತಾ ಇರೋದೀಗ. ಸರ್, ಡೆವಿಲ್ ನೀವು ಎಷ್ಟು ಮಟ್ಟಿಗೆ ಜವಾಬ್ದಾರಿ ಹೊತ್ಕೊಂಡು ತಿರುಗಾಡ್ತಿದ್ದೀರಿ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಎಲ್ಲೂ ನೀವು ಮಾತಾಡಿಲ್ಲ, ಎಲ್ಲೂ ನೋಡಿಲ್ಲ. ಒಂದು ಪೋಸ್ಟರ್ ಬರುತ್ತಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ರಿ ಬಿಟ್ರೆ, ಇವರು ಫಸ್ಟ್ ಕೆಲಸ ಮಾಡ್ಬಿಡೋಣ ಆಮೇಲೆ ಮಾತಾಡೋಣ ಅನ್ನೋದೇನಾದ್ರು ಗುರಿನ? ಇಲ್ಲ, ಇದು ಅಂದರೆ ಫಸ್ಟು ಎಲ್ಲ ಕೆಲಸ ಎಲ್ಲ ಮುಗಿಸಾದ ಮೇಲೆ ಮಾತಾಡೋದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಯಾವುದೋ ಇಂಟರ್ವ್ಯೂಸ್ ಆಗಲಿ ಮತ್ತೊಂದಾಗಲಿ ಯಾವುದೂ ಕೊಟ್ಟಿರಲಿಲ್ಲ. ವಿಷಯ ಅಲ್ಲ, ಅದರಲ್ಲಿ ಏನು ಕೊಡೋದು ಅಂದೇನಿಲ್ಲ. ಯಾಕೆ ಕೆಲಸ ಎಲ್ಲ ಮುಗಿಸಾದ ಮೇಲೆ ಸೊ ಅದರಲ್ಲಿ ಇವಾಗ ನಾವು ಒಂದು 2-3 ಸಾಂಗ್ ನಾವು ಬಿಟ್ಟಿದ್ದೀವಿ. ಸೊ ನಿಮಗೂ ವಿಷಯ ಕೇಳೋದಕ್ಕೂ ಚೆನ್ನಾಗಿರುತ್ತೆ, ಅವಾಗ ನಾವು ಮಾತಾಡೋದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹೋಲ್ಡಲ್ಲಿ ಇಟ್ಟಿದ್ವಿ ಅಷ್ಟೇ. ಎಸ್ ಸರ್. ಸರ್, ನಿಮ್ಮನ್ನು ನಾವು ಫೈಂಡ್ ಔಟ್ ಮಾಡಿದ್ದು ನನಗೆ ತುಂಬ ಚೆನ್ನಾಗಿ ನೆನಪಿದೆ. ನಾವು ನ್ಯೂಸ್ ಚಾನಲ್ ಕೆಲಸ ಮಾಡ್ತಾ ಇದ್ದೆ. ಒಂದು ಪ್ರೆಸ್ ಮೀಟಲ್ಲಿ ದರ್ಶನ್ ಅವರು ನಾನು ಇಷ್ಟು ಚೆನ್ನಾಗಿ ಕಾಣೋದಕ್ಕೆ ಒಬ್ಬ ಒಳ್ಳೆ ಕೆಲಸಕಾರ ನನಗೆ ಖುಷಿಯಾಗಿ ನಾನು ಅವನ್ನ ನೋಡಿದ್ದೀನಿ, ಅವನಿಗೋಸ್ಕರ ಕಾದಿದ್ದೀನಿ. ಯಾರ್ಯಾರೋ ಸ್ಪೇರು ಬಂದಾಗ ಆವತ್ತಿನ ದಿನದ ಕೆಲಸ ಮಾಡಿ ಮುಗಿಸೋಗ್ಬಿಡ್ತಾರೆ. ಬಟ್ ಒಬ್ಬ ಪರ್ಟಿಕ್ಯುಲರ್ ಒಬ್ಬ ಕ್ಯಾಮ್ರಾಮ್ಯಾನ್ ನಿಂತರೆ ನಮ್ಮ ಲೈಟಿಂಗು, ನಮ್ಮ ನ್ಯೂನ್ಯತೆಗಳು, ನಮ್ಮ ಪ್ಲಸ್ ಪಾಯಿಂಟ್ಗಳು ಎಲ್ಲ ಗೊತ್ತಿರುತ್ತೆ. ಹಾಗಾಗಿ ಕೆಲವರು ಕ್ಯಾಮ್ರಾಮನ್ ನಂಗೆ ಇಷ್ಟ ಆಗ್ತಾರೆ. ಅದರಲ್ಲಿ ಸುಧಾಕರ್ ಒಬ್ಬರು ಅನ್ನೋ ಮಾತನ್ನು ರಾಬರ್ಟ್ ಟೈಮಲ್ಲಿ ಹೇಳಿದ್ದೀನಿ. ಹೌದು ಹೌದು. ಒಬ್ಬ ನಟ, ಅದರಲ್ಲೊಬ್ಬ ಸ್ಟಾರ್ ನಟ ಟೆಕ್ನಿಷಿಯನ್ ಜೊತೆ ನಿಲ್ಲೋದು ಎಷ್ಟು ಮುಖ್ಯ? ಭಾಳ ಮುಖ್ಯ ಆಗುತ್ತೆ. ಅಂದರೆ ಒಬ್ಬ ಟೆಕ್ನಿಷಿಯನ್ಸ್ಗೆ ನಿಜವಲ್ಲ ಆ ಥರ ಒಬ್ಬರು ಕಲಾವಿದರು ಹಂಗೆ ನಿಂತ್ಕೊಂಡಾಗ ನಿಮಗೂ ಅಷ್ಟೇ ಕೆಲಸ ಮಾಡೋದಿದೆಯಲ್ಲ, ನಿಮಗೂ ಆ ಕೆಲಸ ತೊಗೊಳೋದು ರೀತಿ ಇದೆಯಲ್ಲ, ಅದು ಕೂಡ ನಮ್ಗೆ ಅನುಕೂಲ ಆಗುತ್ತೆ. ಯಾಕೆ ಅಂತಂದರೆ ಇವಾಗ ನಾವು ಶೂಟ್ ಮಾಡಬೇಕಾದ್ರೆ ಅವ್ರ ಸಹಕಾರ ಇಲ್ದೇ ನಾವೇನು ಮಾಡೋಕ್ಕಾಗಲ್ಲ. ಆದರೆ ಇವಾಗ ಸಾರಿ ಏನಕ್ಕೆ ನಾನು ತುಂಬ ಅಷ್ಟೊಂದು ಇಷ್ಟಪಡ್ತಾರೆ, ಮತ್ತೊಂದು ಮಾಡ್ತಾರೆ ಅಂತಂದರೆ ನಾನು ಬೇರೆ ಸಿನಿಮಾ ನಾನು ಮಾಡಲ್ಲ. ನಾನು ಒಂದು ಸಿನಿಮಾ ಒಪ್ಕೊಂಡಾದ್ಮೇಲೆ ಅಪ್ ಟು ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ ಅಪ್ ಟು ರಿಲೀಸ್ವರೆಗೂ ನಾನು ಜೊತೆನೇ ಇರ್ತೀನಿ. ಇದೇ ಮಾತು ಅವ್ರು ಹೇಳಿದ್ದಾರೆ. ಅದಾದ ಮೇಲೆ ನಾನು ನೆಕ್ಸ್ಟ್ ಇನ್ನೊಂದು ಸಿನಿಮಾ ಹೋಗ್ತೀನಿ ಅಂತಂದರೆ ಈ ಸಿನಿಮಾ ಪೂರ್ತಿ ಆದಮೇಲೆ ನನಗೂ ಏನಂತಂದರೆ ಈ ಸಿನಿಮಾ ಮುಗಿದ ಮೇಲೆ ಆ ಸಿನಿಮಾ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ತೀನಿ. ನೆಕ್ಸ್ಟ್ ಅದನ್ನು ಏನು ಮಾಡಬೇಕಂದ್ರೆ ಪ್ರೀ ಪ್ರೊಡಕ್ಷನ್ ನಾನು ಸ್ಟಾರ್ಟ್ ಮಾಡ್ತೀನಿ. ಲೊಕೇಶನ್ ನೋಡೋದ್ರಿಂದ ಹಿಡಿದು, ಕಾಸ್ಟ್ಯೂಮಿಂದ ಹಿಡಿದು, ಸೆಟ್ಟು, ಅದು ಇದು ಅಂದರೆ ಅಲ್ಲಿಂದ ನಾನು ಆ ಸಿನಿಮಾಗೆ ಸಂಪೂರ್ಣವಾಗಿ ಅದಕ್ಕೆ ಡೆಡಿಕೇಟ್ ಮಾಡಿಬಿಡ್ತೀನಿ. ಸೊ ಅದು ನನ್ನ ಅಂದರೆ ಇದನ್ನು ಎಲ್ಲರೂ ಹೀಗೆ ಮಾಡಬೇಕು, ಇಲ್ಲ ಹಾಗೆ ಮಾಡಬೇಕಂತಲ್ಲ, ನಾನು ಮಾಡ್ಕೊಂಡು ಬಂದಿರೋ ರೀತಿ ಅದು ಅಷ್ಟೇ. ಯಾಕಂದ್ರೆ ಇವಾಗ ನನ್ನ ಕೆರಿಯರಲ್ಲಿ ನೀವು ಅನ್ಕೋಬೇಕಂದ್ರೆ ನಾನು ಕಮ್ಮಿ ಸಿನಿಮಾ ಮಾಡಿರೋದು. ಬಟ್ ಕಮ್ಮಿ ಸಿನಿಮಾ ಮಾಡಿದಂದ್ರೆ ಎಲ್ಲನೂ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಕೊಂಡ್ಬಂದೆ. ಇವಾಗ ನೀವು ಹೇಳಿದಾಗೆ ನನ್ನ ಫಸ್ಟ್ ಸಿನಿಮಾ ಬಂದು ರಾಕಿ. ನಾನು ಯಶ್ ಜೊತೆಗೆ ಫಸ್ಟ್ ಸಿನಿಮಾ ನಾವು ಜೊತೆಲಿ ಮಾಡಿದ್ದು. ಅದಾದಮೇಲೆ ನನಗೆ ಮೊದಲನೇ ಸಿನಿಮಾ ಅಧ್ಯಕ್ಷ, ಬ್ಲಾಕ್ ಬಸ್ಟರ್ ಸಿನಿಮಾ. ಅದಾದಮೇಲೆ ರನ್ನ, ಅದು ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ. ಇದು ರಾಕಿಗೆ ಅಂದರೆ ಫಸ್ಟು ಸ್ವತಂತ್ರ ಕ್ಯಾಮ್ರಾಮನ್. ಹೌದು, ನಾನು ಫಸ್ಟ್ ಸಿನಿಮಾ ನಂದು ರಾಕಿ.
ಅದಕ್ಕೂ ಮುಂಚೆ ಸ್ಟಿಲ್ ಫೋಟೋಗ್ರಾಫರ್ಗೆ ಅದು ಮುಂಚೆ ನಾನು ಸ್ಟಿಲ್ ಫೋಟೋಗ್ರಾಫರ್ ಮಾಡ್ತಿದ್ದೆ. ಅಂದರೆ ನಾನು 1997 ನಾನು ಬಂದಿದ್ದು ಆಸ್ ಎ ಅಸಿಸ್ಟೆಂಟ್ ಸ್ಟಿಲ್ ಫೋಟೋಗ್ರಾಫರ್ ಆಗಿ. ಓಹೋ ನಿಮ್ಮವ್ರು ಯಾರು ಇಲ್ಲ ಅಂದ್ರೆ ಹೊಡೆಯೋದು ಫೋಟೋ. ಅಲ್ಲ, ಅಷ್ಟೇ ಸ್ಟಿಲ್ ಫೋಟೋಗ್ರಾಫರ್. ಅವಾಗ ಚಂದ್ರು ಅಂತ ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ಇದ್ರು. ನಾನು ಅವ್ರ ಜೊತೆ ಅಸಿಸ್ಟೆಂಟ್ ಕೆಲಸ ಕೊಡಕಲ್ಲಿ ರೀಲ್. ಹೌದು, ಅವಾಗೆಲ್ಲ ನಮಗೆ ನೆಗೆಟಿವ್, ಅವಾಗೆಲ್ಲ ಫುಲ್ ಸ್ಟಿಲ್ ಫೋಟೋಗ್ರಾಫರ್. ಅವಾಗೆಲ್ಲ ನಿಕಾನ್ ಕ್ಯಾಮ್ರಾ. ಸೊ ಅದಾದ್ಮೇಲೆ ನಂದು ಲಾಸ್ಟ್ ಸಿನಿಮಾ ಆಸ್ ಎ ಸ್ಟಿಲ್ ಫೋಟೋಗ್ರಾಫರ್ ಮಾಡಿದ್ದು ಸೂಪರ್ ಸ್ಟಾರ್ ಉಪೇಂದ್ರ ಸರ್ದು ಲಾಸ್ಟ್. ಅವ್ರಿಗೆ ಗೊತ್ತಿರಲಿಲ್ಲ. ನಾನು ಮುಕುಂದ ಮುರಾರಿ ಮಾಡೋ ಟೈಮಲ್ಲಿ ನಾನು ಹಿಂಗೆ ಮಾತಾಡ್ತಾ ಸರ್ ನೀವು ನನ್ನ ನೆನಪಿದೆಯಾ ಸರ್ ಅಂತ ಕೇಳಿದೆ. ಇಲ್ಲ ನೀವು ಮರ್ತೋಗಿದ್ದೀನಿ ನಾನು ಅಂತಂದ್ರೆ ಅವಾಗ ನಾನು ನೆನಪು ಮಾಡಿದೆ ಸರ್ ಹಿಂಗೆ ಅಂತ ಅಂದಾಗ ಅವಾಗ ನೀವೇನ್ರಿ ರೀ ಅಂತ ಅವಾಗ ಅವ್ರನ್ನೂ ಕೂಡ ಅದನ್ನು ಇದು ಮಾಡ್ಕೊಂಡ್ರು. ಸೊ ಹೀಗೆ ನಾನು ಅದಾದ್ಮೇಲೆ ಸೀರಿಯಲ್ ಮಾಡಿದೆ. ನಾಗತಿರಿ ಚಂದ್ರಶೇಖರ್ ಅವ್ರು ಸೀರಿಯಲ್ಗಳು ಮಾಡಿದೆ. ಅದಾದಮೇಲೆ ಬಾಜಿ ಟೆಲಿಫಿಲ್ಮ್ಸ್ ಕೂಡ ಎಷ್ಟೋ ಸುಮಾರು ಸೀರಿಯಲ್ಗಳೆಲ್ಲ ವರ್ಕ್ ಮಾಡಿದೆ. ಅದಾದಮೇಲೆ 2005 ನಾವು ರಾಕಿ ಸಿನಿಮಾನ ಸ್ಟಾರ್ಟ್ ಮಾಡಿದ್ದು. ಸೊ ಅದು ಕೂಡ ನಿಮ್ಗೆ ಹೇಳ್ಬೇಕಂದ್ರೆ ಏನಂತಾರೆ, ಅದಕ್ಕೆ ಆ್ಯಕ್ಚುಲಿ ನಾನು ಕ್ಯಾಮ್ರಾವನ್ ಅಲ್ಲ. ಹಂಗೂ ನಮ್ಮ ನಾಗೇಂದ್ರಸು ಅದಕ್ಕೆ ಬೇರೆ ಕ್ಯಾಮ್ರಾಮನ್ ಇದ್ದರು, ಬೇರೆ ಪ್ರೊಡಕ್ಷನ್ ಇತ್ತು, ಬೇರೆ ಹೀರೋ ಇದ್ದರು. ಅದಾದಮೇಲೆ ಇಲ್ಲ ಸುಧಾಕರ್ನ ಹಾಕ್ಕೊಂಡು ನಾನು ಮಾಡ್ತೀನಿ ಅಂದಾಗ ಅವ್ರು ಒಪ್ಕೊಂಡಿರಲಿಲ್ಲ. ಅವಾಗ ಬೇಡ ಹೊಸಬ್ರೆಲ್ಲ ಬೇಡ, ಇವಾಗ ದೊಡ್ಡ ಹೆಸರು ಮಾಡೋಂಥ ಕ್ಯಾಮ್ರಾವನ್ನು ಕೊಡ್ತಾಯಿದ್ದೀನಿ, ಅವ್ರಿಗೆ ಹಾಕ್ಕೊಂಡು ನೀವು ಮಾಡಿ ಹಾಗೆ ಅಂತಂದಾಗ ಇಲ್ಲ ನಾನು ಒಂದು ಮಾತು ಕೊಟ್ಟಿದ್ದೀನಿ, ನಾನು ಅವ್ನು ಹಾಕ್ಕೊಂಡು ಸಿನಿಮಾ ಮಾಡಬೇಕು ಅಂತ. ಈಗಾದರೆ ನಮಗೂ ಆಗಲ್ಲ ಅಂತ ಅವರು ಬೇಡ ಅಂತಂದರು. ಸರಿ ನೆಕ್ಸ್ಟ್ ಏನು ಅಂತಂದಾಗ ಅವಾಗ ನನಗೆ ನಮ್ಮ ತಿಮ್ಮಣ್ಣ ಸಿಕ್ಕಿದ್ರು. ಅದೇ ನಮ್ಮ ರಾಕಿ ಪ್ರೊಡ್ಯೂಸರು ನಾರಾಯಣ ಸ್ವಾಮಿಯವರು ತಿಮ್ಮಣ್ಣವ್ರು ಸಿಕ್ಕಿ ಅದಾದಮೇಲೆ ಅವ್ರಿಗೆ ಹೇಳಿದೆ ಈ ಥರ ಹಿಂಗಿದೆ ಅಣ್ಣ ಹಿಂಗೆ ಅಂತ ಅಂದಾಗ ಕೇಳೋಣ ಮಾಡೋಣ ಅಂತಂದರು. ಅವರು ಕತೆ ಕೇಳಿದ್ರು. ಅವಾಗ ಯಾರು ಅಂತಂದಾಗ ಅವಾಗ ನಾವು ಯಶವ್ರನ್ನ ಹುಡುಕಿದ್ದೆ. ಅವಾಗ ಕರೆಯಲೆ ನಿನ್ನ ಅದೇ ನೋಡಿ, ನಾನು ಎಲ್ಲಿ ಏನಕ್ಕೆ ಬಂತು ಈ ವಿಷಯ ಅನ್ನೋದಾದ್ರೆ, ಒಬ್ಬ ಟೆಕ್ನಿಷಿಯನ್ ಹಿಂದೆ ಒಬ್ಬ ನುರಿತ ಯಾರಾದ್ರೂ ಒಬ್ಬ ನಿಂತ್ರೆ ಸಾಮರ್ಥ್ಯವಾದ ವ್ಯಕ್ತಿ ಇಲ್ಲ ಗುರು ಅವ್ರು ನಂಗೆ ಬೇಕು, ಅವ್ರು ಇರ್ಬೇಕಪ್ಪ, ಅವ್ರಿದ್ರೆ ಹೂ ಇತ್ತಂಗೆ ಆಗತ್ತೆ ಅನ್ನೋ ವಿಚಾರ ಅದೇ ಇಲ್ಲಿ ತನಕ ತಗೊಂಡ್ಬಂದು ನಿಲ್ಸಿರೋದಲ್ವಾ. ರಾಕಿ ಆದ್ಮೇಲೆ ನೀವು ಅಧ್ಯಕ್ಷ ಅಂದ್ರೆ ನೀವು ಮುಟ್ಟಿರೋದಲ್ಲ ಈ ಥರದಲ್ಲ. ಒಂದು ಅಧ್ಯಕ್ಷ ಆಯಿತು, ರನ್ ಆಯಿತು, ಮುಕುಂದ ಮುರಾರಿ ಆಯಿತು. ಅದಾದಮೇಲೆ ನಾವೇ ಒಂದು ಚಿಕ್ಕದಾಗ ಒಂದು ಪ್ರೊಡಕ್ಷನ್ ಮಾಡಿ ರಾಂಬೋಟು ಅಂತ ನಾವೇ ಒಂದು 5 ಜನ ಸೇರಿಕೊಂಡು ಪ್ರೊಡ್ಯೂಸ್ ಮಾಡಿ ಅದನ್ನು ಸಿನಿಮಾ ಮಾಡಿದ್ವಿ ರಾಂಬೋಟು. ಅದು ಕೂಡ ಬ್ಲಾಕ್ ಬಸ್ಟರ್ ಹಿಟ್ಟು. ಅದಾದಮೇಲೆ ಚೌಕ ಮಾಡಿದ್ವಿ. ಅದಾದಮೇಲೆ ರಾಬರ್ಟ್ ಮಾಡಿದ್ವಿ, ಕಾಟೇರ ಮಾಡಿ. ಅಂದರೆ ಅದೇ ಹೇಳ್ತಾರೆ, ನಾನು ಒಂದೊಂದು ಸಿನಿಮಾನು ನಾನು ಭಾಳ ಶ್ರದ್ಧೆಯಿಂದ, ನಾನು ಯಾವ ಸಿನಿಮಾ ಒಪ್ಕೊಂಡ್ರೆ ಅಷ್ಟೇ ಅದು ಭಾಳ ಶ್ರದ್ಧೆಯಿಂದ ನಾನು ಅದನ್ನು ಕೆಲಸ ಮಾಡ್ತೀನಿ. ಸರ್, ಒಬ್ಬರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಇನ್ನೊಬ್ಬರಿಗೆ ಆ ನಂಬಿಕೆಯ ಮಾತನ್ನು ಹೇಳಿ ಇವರನ್ನ ನೀವು ನಂಬಿ ಅನ್ನೋದಕ್ಕೆ ನಿಮ್ಮೊಂದು ಅವಕಾಶ ಸಿಗುತ್ತೆ. ಸಿನಿಮಾ ರಂಗನೇ ಇದ್ರೆ ಆಗುತ್ತೆ ಅಲ್ವಾ. ನೀವು ಅವರ ಹಿಂದಿನ ಚೌಕ ಆಗಿರ್ಬೋದು, ರಾಬರ್ಟ್ ಆಗಿರ್ಬೋದು, ಕಾಟೇರ ಆಗಿರ್ಬೋದು ಎಲ್ಲ ಓಕೆ. ಪ್ರಕಾಶನ ನಿರ್ದೇಶಕರು ಅವರು ಕೂಡ ಸಾಲಿಡ್ ಸಕ್ಸಸ್ ಇರೋ ನಿರ್ದೇಶಕ ಮತ್ತು ನಿರ್ಮಾಪಕ. ಒಳ್ಳೊಳ್ಳೆ ಸಿನಿಮಾ, ಅವ್ರ ಸಿನಿಮಾನ ಎಷ್ಟು ನೋಡಿ ನಾವೆಲ್ಲ ಖುಷಿ ಪಟ್ಟಿದ್ದೀವಿ. ನೀವು ಅವರು ಸಿಂಕ್ ಆಗಿದ್ದು ಹೆಂಗೆ? ಅವ್ರು ರೆಕಮೆಂಡ್ ಏನೋ ಮಾಡಿದ್ರು, ಹೆಂಗಾಗಿ ಸರ್ ಈ ಸಿನಿಮಾ ನೀವು ಕ್ಯಾಮ್ರಾಮನ್? ಇಲ್ಲ, ಅವರು ಸಖತ್ ಕೂಲ್, ಒಂದು ಸಖತ್ ಕ್ಲಾಸು ಕೂಲ್ ಅವರು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾನು ಸ್ವಲ್ಪ ಹಾರ್ಶ್ ನಾನು ಆ್ಯಕ್ಚುಲಿ. ಸರಿ ಬಂದಾಗ ನಾನು ಅವ್ರ ಥರ ಕತೆ ಕೇಳಿದೆ. ಅಂದರೆ ದರ್ಶನ್ ಸರ್ ಕೂಡ ಹೇಳಿದರು, ಅವ್ನು ಹಿಂಗಿದ್ದಾನೆ ಅಂತ ಫಸ್ಟೇ ಹೇಳಿದರು. ಅದಾದಮೇಲೆ ಅವ್ರು ನನ್ನ ಕೂರಿಸ್ಕೊಂಡು ನಾನು ಹೇಳಿದ್ರು, ಹೌದಾ ಆರಾಮಾಗಿ ಸಿನಿಮಾನ ಏನು ಟೆನ್ಷನ್ ಇಲ್ದಾನೆ ಆರಾಮಾಗೆ ಒಂದು ಎಲ್ಲೋ ಪಿಕ್ನಿಕ್ ಮಾಡ್ತಾ ಇದ್ದೀವಿ ಅನ್ನೋ ಥರ ಕೂಲಾಗೆ ನಾವು ಕೆಲಸ ಮಾಡೋಣ, ಆರಾಮಾಗಿ ಮಾಡಿ. ನಾನು ನಿಮ್ಗೆ ಟೆನ್ಷನ್ ಕೊಡಲ್ಲ, ನೀವು ನನಗೆ ಟೆನ್ಷನ್ ಕೊಡಬೇಡಿ, ಆರಾಮಾಗಿ ಹೆಂಗಿದೆ ಆ ಥರ ಮಾಡೋಣ ಅಂತ. ಟೆನ್ಷನ್ ಕೊಡಲ್ಲ ಏನಿದು ಸಾರ್ ಹಿಂಗೆ ಹೇಳ್ತೀಯಾರಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಬಟ್ ಅಲ್ಲಿ ಗೊತ್ತಾಯ್ತು ಅಂದರೆ ಅವರು ಪ್ರತಿ ಕ್ಷಣನೂ ಪ್ರತಿ ದಿನಾನೂ ಕೂಡ ನನಗೆ ಹೇಳೋರು, ಈ ಥರದೆಲ್ಲ ಈ ಥರ ಮಾಡ್ಕೋ, ಈ ಥರ ಎಲ್ಲ ಹಿಂಗೆ ಹೇಳು, ಈ ಥರ ನೀವು ಹೇಳಬೇಕಾದ್ರೆ ಈ ರೀತಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ನನಗೆ ಫೀಡ್ ಮಾಡ್ತಾ ಹೋಗ್ತಾಯಿದ್ರು. ಸೊ ಅದರಿಂದ ನಾನೇನು ಮಾಡಿದೆ, ಸ್ವಲ್ಪ ನಾನು ಕೂಡ ಸ್ವಲ್ಪ ಅವ್ರ ಥರನೇ ಆಗ್ಬಿಟ್ಟಿದ್ದೀನಿ ಇವಾಗ. ಮೊದಲು ನಾನು ಏನಿದ್ದೆ ಅದೆಲ್ಲ ನಾನು ಇವಾಗ ಸ್ವಲ್ಪ ನಾವು ಸ್ವಲ್ಪ ಮಾತಾಡೋ ರೀತಿ ಆಗಿರ್ಬೋದು, ಇನ್ನೊಬ್ಬರ ಹತ್ರ ಮಾತಾಡೋ ಅಂದರೆ ಹೇಳೋ ರೀತಿ ಆಗಿರ್ಬೋದು, ಅದು ಶೂಟಿಂಗ್ ನಾನು ಹೇಳ್ತಾರೆ. ಅದು ಕೆಲ ಟೈಮಲ್ಲಿ ಅಂತ ನಾವು ಶೂಟ್ ಮಾಡಬೇಕಾದ ಟೈಮಲ್ಲಿ ನಾವು ಹೇಳೋ ರೀತಿ ಹಾರ್ಶ್ ಅನ್ಸ್ಬಹುದು, ಟೆಂಪೋ ಬೇರೆ ಇರ್ಬೋದು. ಅದನ್ನೆಲ್ಲ ಸ್ವಲ್ಪ ನಾವು ಅಲ್ಲಿ ಒಂದು ಚೂರು ಅದನ್ನು ತಿದ್ಕೊಂಡು ಅಂತ ನಾವು ಸ್ವಲ್ಪ ಮಿಲನ ಪ್ರಕಾಶ್ ಥರನೇ ಸ್ವಲ್ಪ ಆಗಿದ್ದೀವಿ ಅಂತ ನಮಗೆ. ಹೆಂಗೆ ಗುರು ಇವ್ರು ಹೆಂಗೆ ಸಿಂಕ್ ಆಗ್ತಾರೆ ಗುರು, ಕ್ಲಾಸು ಮಾಸು ಮ್ಯಾಚ್ ಆಗತ್ತಾ? ಬಟ್ ತಾರಾಕ್ ನೋಡಿದಾಗ ಓಹೋ ಹಿಂಗೂ ಮಾಡಿಸ್ತಾರೆ ಕೆಲಸ ಅಂತ ನೋಡಿದಂಥ ಆಡಿಯನ್ಸಿಗೆ ಅನಿಸಿತ್ತು. ಅವರ ಕೆಲಸದ ವೈಖರಿ ನಿಮಗೆ ಯಾವ ರೀತಿ ಅಚ್ಚರಿ? ಸರ್, ಇದರಲ್ಲಿ ಟೋಟಲ್ ನಾನು ಹೇಳ್ತಾ ಇದ್ದಲ್ಲ, ಇವಾಗ ನೀವು ಇದು ಅದು ಮಿಲನ ನೋಡಿರ್ಬೋದು, ವಂಶಿ ನೋಡಿರ್ಬೋದು, ರಿಷಿ, ಖುಷಿ, ಅಂದರೆ ಈ ಥರ ಜಾನರ್ನಲ್ಲಿ ಅವರು ಒಂದೊಂದು ಸಿನಿಮಾನ ಬೇರೆ ಬೇರೆ ರೀತಿ ಮಾಡ್ಕೊಂಡು ಬಂದಿದ್ದಾರೆ. ಈವನ್ ನೀವು ಹಿಂದಿನ ಸಿನಿಮಾ ತಾರಕ್ ನೋಡ್ರೆ ಕೂಡ ಅದು ಬೇರೆ ರೀತಿ ಮಾಡಿದಾರಲ್ಲ. ನೀವು ಡೆವಿಲ್ ನಿಜವಾಗ್ಲೂ ಹೇಳ್ತೀನಿ ಅಂದ್ರೆ ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಅಂದರೆ ನೀವು ಬಂದು ಕುತ್ಕೊಂಡು ಸಿನಿಮಾ ನೋಡ್ಬೇಕಂದ್ರೆ ದರ್ಶನ್ ಸರ್ಗೆ ಏನೇನು ಕೊಡಬೇಕು, ಏನೇನು ಮಾಡಬೇಕು ಅವ್ರ ಹತ್ರ, ಅಂದರೆ ಏನೇನು ತೊಗೋಬೇಕು ಅವ್ರ ಹತ್ರ
ಅನ್ನೋದನ್ನೆಲ್ಲ ಅವರು ನೀಟಾಗಿ ಏನೇನು ಮಾಡ್ಕೋಬೇಕು ಅನ್ನೋದನ್ನು ಅವರು ಒಂದು ಅನ್ನೋಷ್ಟು ಸರಿ ಮಾಡ್ತಾರೆ. ವರ್ಷ ಅವರು ಹೋಮ್ವರ್ಕ್ ಮಾಡಿದ್ದಾರೆ ಅದ್ರ ಬಗ್ಗೆ ಮಾಡಿ ಇದನ್ನು ಮಾಡಿದರೆ ತುಂಬ ಚೆನ್ನಾಗಿದೆ. ಅಂದರೆ ವೆರಿ ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಅಂದರೆ ಕೆಲಸ ತಗೊಳ್ಳೋ ರೀತಿ ಇದೆಯಲ್ಲ ಅವ್ರದ್ದು ಸಾಫ್ಟ್, ಬಟ್ ಸ್ಕ್ರೀನ್ ಮೇಲೆ ಬಂದಾಗ ಅವರು ಹೇಳೋ ರೀತಿ ಇದೆಯಲ್ಲ ಮಾಸ್. ಅವ್ರು ಇರೋದು ಕ್ಲಾಸು, ಬಟ್ ಅವ್ರು ಹೇಳೋ ರೀತಿ ಇದೆಯಲ್ಲ ಅದು ಸಖತ್ ಮಾಸ್ ಆಗಿರ್ತದೆ. ಅಂದರೆ ಅವ್ರು ನಮ್ಗೆ ಸೀನ್ಗಳು ಹೇಳ್ತಾರಲ್ಲ, ಇವಾಗ ಈ ಥರ ಮಾಡೋಣ ಹಿಂಗೆ ಮಾಡೋಣ ಅಂತ ಹೇಳ್ತಾರಲ್ಲ, ಆವಾಗ ಅದನ್ನು ಕೇಳಿದ ನಂತರ ಮಾಸನಲ್ಲಿ ಇರ್ತದೆ. ನಿಮ್ಮ ಗೆಳೆಯ ನಿಮ್ಮ ಹಿಂದಿನ 3 ಸಿನಿಮಾಗೆ ದರ್ಶನ್ ಅವರ ಸಿನಿಮಾಗೆ ಇದ್ರು. ಗೆಳೆಯರು ನಡೆದು ಬಿಡ್ತತೆ, ಆಯ್ತಾ? ನೀವು ಅವರನ್ನ ಅಂದ್ರೆ ಈಗ ನೀವು ನಿಮ್ಮ ನೋಟ ಎಲ್ಲರೂ ನಾವು ನೋಡ್ತಿದ್ದೀವಿ ಈಗ, ಅದೇ DAಗೆ ಬಂದು ಕುತ್ಕೊಂಡಿದೆ. ಆದರೆ ನೀವು ಕಂಡಂಗೆ ಆಫ್ ದಿ ಕ್ಯಾಮ್ರಾ ಬಿಟ್ಟು ಹಿಂಗೆ ನೋಡಿದಾಗ ದರ್ಶನ್ ಮತ್ತು ಮಿಲನ ಪ್ರಕಾಶ್ ಅಥವಾ ಪ್ರಕಾಶ್ ವೀರ್ ಅವರಿಬ್ರು ಕೆಮಿಸ್ಟ್ರಿ ಹೆಂಗೆ ಸರ್? ಸರ್ ಅವರಿಬ್ಬರು ಒಳ್ಳೆ ಫ್ರೆಂಡ್ಶಿಪ್ ಸರ್. ನಾನು ನೋಡಿದ್ರಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಇದೆ. ಅಂದರೆ ಅವರು ಕರೆಯೋ ರೀತಿ ಆಗಲಿ, ಅವರು ತೋರಿಸೋ ಪ್ರೀತಿ ಆಗಲಿ, ಇವರು ಕೊಡೋಣ ಅಷ್ಟೇ, ಅವ್ರು ಕೊಡೋ ಪ್ರೀತಿ ಆಗಲಿ. ಅಂದರೆ ನನಗೆ ಇಬ್ಬರು ಫ್ರೆಂಡ್ಸ್ ಥರನೇ ನನಗೆ ಕಂಡ್ರು ನಿಜವಲ್ಲ. ಅಂದರೆ ಅವರು ಅವ್ರನ್ನ ಅಪ್ಪಿ ಅಂತ ಕರೀತಾರೆ, ಸೊ ಇವರು ಅವ್ರನ್ನ ಅಪ್ಪಿ ಅಂತ ಕರೀತಾರೆ. ಸೊ ಅವ್ರು ಏನು ಹೇಳ್ತಾರೆ ಅದನ್ನು ಇವ್ರು ತಗೊಳ್ತಾರೆ, ಇವರು ಏನು ಹೇಳ್ತಾರೆ ಅದನ್ನ ಅವ್ರು ತಗೊಳ್ತಾರೆ. ಅಂದರೆ ಅವ್ರ ಬಾಂಧವ್ಯ ನೋಡೋದಕ್ಕೆ ತುಂಬ ಚೆಂದ ಇರ್ತದೆ. ಈ ಅನುಭವ ಎರಡು ಸೇರಿದ್ರೆ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ, ಒಂದು ಟೈಮ್ ಹಿಂದೆ ಮುಂದೆ ಆಗ್ಬಿಡುತ್ತೆ. ನನಗೆ ಹಿಂಗೆ ಬೇಕು, ಹಿಂಗೆ ತೆಗಿತಾ ಇದ್ದೀನಿ, ಏನು ಗುರಿ ಹಿಂಗೆ ತೆಗಿತಿದ್ದಾರೆ. ಎರಡು ಯಾವಾಗಲೂ ಡಿಫ್ರೆನ್ಸ್ ಒಪಿನಿಯನ್ ಬರುತ್ತೆ ಆಗಾಗ ಕಲಾವಿದರು ಮತ್ತು ತಂತ್ರಜ್ಞರ ನಡುವೆ. ಆ ಥರದಲ್ಲ ಹೆಂಗೆ ಸಂಭಾಳಿಸಿದ್ರು? ಅಲ್ಲ ನೋಡಿ, ಇವಾಗ ನಾನು ಈ ಸಿನಿಮಾನ ಹೇಳ್ತಾ ಇದ್ದೀನಲ್ಲ, ಅವರು ಮೋಸ್ಟ್ಲಿ ಬೇರೆ ಸಿನಿಮಾ ಅವ್ರು ಯಾವತ್ತೂ 24 hours ಆ ಥರ ಮಾಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾವು ಇವತ್ತು ಬೆಳಗ್ಗೆ 8:30 ಸ್ಟಾರ್ಟ್ ಮಾಡಿದ್ರೆ ನಾಳೆ ಬೆಳಗ್ಗೆ 7 ಗಂಟೆ ಮುಗಿಸಿದ್ದೀವಿ. ಅಂದರೆ ಎಲ್ಲರೂ ನಾನು ಹೇಳ್ತಾ ಇರೋದು, ಒಬ್ಬರು ಅಂತಲ್ಲ, ನನ್ನ ಇಡೀ ತಂಡ ಬೆಳಗ್ಗೆ 7 ಗಂಟೆವರೆಗೂ ಮುಗಿಸಿದ್ದಾರೆ. ಅಂದರೆ ನೀವೇ ಲೆಕ್ಕ ಹಾಕೊಳ್ಳಿ, ವಿದ್ ದರ್ಶನ್ ಸರ್ ಕೂಡ ಬೆಳಗ್ಗೆ 7 ಗಂಟೆ 7:30 ನಾವು ಪ್ಯಾಕಪ್ ಮಾಡಿರೋದು. ಅಂದರೆ ಅಷ್ಟು ಚೆನ್ನಾಗಿ ಅವರು ಅಂದರೆ ಏನಂತೀರ ನಾವು ಸಪೋರ್ಟಿಂಗ್ ಮಾಡಿ ನಿಂತ್ಕೊಂಡು, ಅದು ಒಂದು ದಿವಸ ಮಾಡಿದ್ರೆ ಪರವಾಗಿಲ್ಲ, ಅದು ಸುಮಾರು ದಿವಸನೂ ಆಗಿದೆ. ಡೇ ಆ್ಯಂಡ್ ನೈಟ್ ವರ್ಕ್ ಮಾಡೋದಿದೆ. ಆಮೇಲೆ ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡೋದಿದೆ. ಅವ್ರಿಗೆ ನಾನು ಅನ್ಕೊಂಡ್ರಂಗೆ ಮೋಸ್ಟ್ಲಿ ಅವ್ರ ಕೂಡ ಮೋಸ್ಟ್ಲಿ ಅವರು ಅಷ್ಟು, ಅಂದರೆ ವಿತ್ ಮೇಕಪ್ ನಾನು ಹೇಳ್ತಾ ಇರೋದು, ವಿತ್ ಮೇಕಪ್ 8:30 ಬಂದು ಕುತ್ಕೊಂಡ್ಬಿಟ್ಟಿರೋರು. ನಾವೇ ಆಶ್ಚರ್ಯ ಎಲ್ಲಿ ಅಂತಂದರೆ, ನಾವು ಆವಾಗ ತಾನೇ ಟಿಫನ್ ಮಾಡ್ಕೊಂಡು ಹಿಂಗೆ ಮೇಲ್ಗಡೆ ಲಾನ್ ಇದೆ, ಇದು ನಾನು ಹೇಳ್ತಾರೆ ಉದಯಪುರ ಶೂಟಲ್ಲಿ, ಮೇಲ್ಗಡೆ ಹಿಂಗೆ ಬಂದರೆ ಅವ್ರು ಒಬ್ಬರೇ ಹಿಂಗೆ ಕುತ್ಕೊಂಡ್ಬಿಡವ್ರೆ. ನೀವು ಹೇಳಿದ್ರಲ್ಲಪ್ಪ 8:30 ಅಂತ, ನಾನು ರೆಡಿನಪ್ಪ ಅಂತ ಅಂದ್ಬಿಟ್ಟು. ಸೊ ಅದೇನಾಗ್ಬಿಟ್ಟಿದೆ ಅಂದರೆ, ನಾವು ಹಿಂದಿನ ಸಹ ನಾವು ಅವ್ರಿಗೆ ಇಂಟಿಮೇಟ್ ಮಾಡಿಲ್ಲ, ನಾಳೆ ಬೆಳಗ್ಗೆ 1 hour ಲೇಟ್ ಆಗುತ್ತೆ ಅಂತ. ಸೊ ಅಂದರೆ ಅಷ್ಟು ನಾನು ಇವಾಗ ನೀವು 8 ಗಂಟೆಗೆ ನಾಳೆ 8:30 ಫಸ್ಟ್ ಶಾಟ್ ನಾನು ತೆಗಿತೀನಿ ಅಂತಂದರೆ 8 ಗಂಟೆಗೆ ಬಂದು ಅವರು ವಿತ್ ಮೇಕಪ್ ಹಾಕೊಂಡು ಇದಾರಲ್ಲ, ನಿಜ ಅದು ಡೆಡಿಕೇಶನ್ ನಾನು ಹೇಳ್ತಾರೆ. ಸೊ ಈ ಥರ ಡೆಡಿಕೇಶನ್ ಇದ್ದು ನಾವು ಆ ಸಿನಿಮಾನ ಇಡೀ ಸಿನಿಮಾನ ನಾವು 24 hours ಆ ಥರದ್ದೆಲ್ಲ ಮಾಡಿ ಫಿನಿಶ್ ಮಾಡಿರೋದು. ಅದು ಆ್ಯಕ್ಚುಲಿ ನೀವು ಈ ಸಿನಿಮಾ ನೋಡಿದ್ರೆ ನಿಮಗೆ ಆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಅವ್ರು ಏನಕ್ಕೆ ಅಷ್ಟು ಅವರ್ ವರ್ಕ್ ಮಾಡಿದ್ರು, ಏನಕ್ಕೆ ಅಂತ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅದು ಸೂಪರ್ ಸರ್. ಇನ್ನೊಂದೇನೋ ರೆಕಾರ್ಡ್ ಕೇಳ್ಪಟ್ಟೆ, ಅಂದರೆ ನೀವು ಈ ರೀತಿ 24 ಗಂಟೆಗೆ ಕೆಲ ದಿನಗಳು ದುಡಿದಿದ್ದಕ್ಕೆ ಕೂಡ 60ರಿಂದ 80 ದಿನದಲ್ಲಿ ಶೂಟಿಂಗ್ ಎಷ್ಟು ದಿನ ತೊಗೊಂಡಿರೋ ಶೂಟಿಂಗ್? ಒಂದು 76 days. ಓ ಸೂಪರ್ ಸರ್, ಸಖತ್ ಸ್ಪೀಡ್. ಅಂದರೆ ಅವ್ರದ್ದು ಕೆರಿಯರ್ಲಿ ಸ್ಪೀಡ್ ಸಿನಿಮಾ ಅನ್ಸುತ್ತೆ. ಹೌದು ಇತ್ತೀಚಿನ ದಿನಗಳಲ್ಲಿ. ಹೌದು. ಆಮೇಲೆ ಅಲ್ಲ, ನೀವು ಆ್ಯಕ್ಚುಲಿ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅಂದರೆ ನಿಜವಾಗ್ಲೂ ಇವರು 76 days ಮಾಡಿದಾರಾ ಇದನ್ನ ಅಂತ ನಿಮಗೆ ಅದು ಗೊತ್ತಾಗುತ್ತೆ. ಅಂದರೆ ಅಷ್ಟು ಲ್ಯಾವಿಶ್ ಆಗಿ ಮಾಡಿದ್ದೀವಿ. ನಾವು ಇವಾಗ 76 days ಮಾಡಿದ್ದೀವಿ ಅಂದಿದ ತಕ್ಷಣ ಸ್ಪೀಡಾಗಿ ಏನೋ ಮಾಡಿಬಿಟ್ಟಿದ್ದೀವಿ ಅಂತಂತಲ್ಲ, ನೀವು ಸಿನಿಮಾ ನೋಡೋದಾಗ ಗೊತ್ತಾಗುತ್ತೆ ಅದೆಷ್ಟು ಲ್ಯಾವಿಶ್ ಆಗಿ ಮಾಡಿದ್ದೀವಿ, ಅದರಲ್ಲಿ ಕಂಟೆಂಟ್ ಏನಿದೆ, ಅದರೊಳಗೆ ನಿಮ್ಮ ಕಂಟೆಂಟ್ ಏನಿದೆ ಅನ್ನೋದು. ಯಾಕಂದರೆ ಪ್ರತಿ ಸೆಟ್ಗಳು ನಾವು ಜಾಸ್ತಿ ವರ್ಕ್ ಮಾಡಿ, ಯಾಕಂದರೆ ದರ್ಶನ್ ಸರ್ನ ನೀವು ಇಟ್ಕೊಂಡು ಔಟ್ಡೋರ್ ಸಹ ಭಾಳ ಕಷ್ಟ. ಅಂದರೆ ಅವ್ರನ್ನ ಇಟ್ಕೊಂಡು ಶೂಟ್ ಮಾಡೋದೇ ಭಾಳ ಕಷ್ಟ. ಯಾಕಂದ್ರೆ ನಾವು ಅದು ಕಾರ್ಯಲ್ಲ ಕೂಡ ನಾವು ಅನುಭವಿಸ್ಬಿಟ್ಟಿದ್ದೀವಿ. ಎಷ್ಟೋ ದಿವಸ ನಾವು ಪ್ಯಾಕಪ್ ಮಾಡ್ಕೊಂಡು ಬಂದಿದ್ದೀವಿ. ಅದೇನಾಗುತ್ತೆ, ನಾವು ಯಾವುದೋ ಊರು ಸರಿ ಓಕೆ ಲೈವ್ ಲೊಕೇಶನ್ನು, ಈಗ ಎಲ್ಲರೂ ಸೆಟ್ ಹಾಕೊಂಡು ಮಾಡೋಕ್ಕಾಗಲ್ಲ. ಸರಿ ಲೈವ್ ಲೊಕೇಶನ್ ಹೋಗೋಣ ಅಂತ ನಾವು ಹೋಗಿರ್ತೀವಿ, ಅಲ್ಲಿ ಇಲ್ಲಿಂದ ನೀರು ಮಧ್ಯದಲ್ಲಿ ಮಾಡ್ತಾಯಿದ್ರು ಕೂಡ ಎಲ್ಲೆಲ್ಲಿಂದ ಜನ ಬರ್ತಾರಂದ್ರೆ ಗೊತ್ತಾಗಲ್ಲ. ಆ ಜನಗಳೆಲ್ಲ ಬಂದ ಮೇಲೆ ನಮ್ಗೆ ಶೂಟಿಂಗ್ ಮಾಡೋಕ್ಕಾಗಲ್ಲ. ಸೊ ಪ್ಯಾಕಪ್ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಹೌದಲ್ವ, ಆ ಕಾಟೇರದಲ್ಲಿ ರೈತರ ಚಳುವಳಿ ಮೈಸೂರಲ್ಲಿ ಈ ಥರ ಒಂದ್ಸಲ ಆಗಿರೋ ಪರವಾಗಿಲ್ಲ, ಸೊ ಸುಮಾರು ಸಲ ಅದು ಆ ಥರ ಆಗೋಗಿದೆ. ಅದಕ್ಕೆ ಆದಷ್ಟು ಸ್ವಲ್ಪ ಸೆಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಡೆವಿಲಲ್ಲಿ ಆದಷ್ಟು ನಾವು ವರ್ಕ್ ಮಾಡೋದಿಲ್ಲ ಸೆಟ್ಟಲ್ಲಿ. ಇವಾಗ ನಾವು ಮಾರ್ಕೆಟ್ ಸೆಟ್ ಹಾಕ್ಬೇಕು, ಮಾರ್ಕೆಟ್ ಸೆಟ್ ಹಾಕಿದ್ದೀವಿ. ಇವಾಗ ಕ್ಯಾಂಟೀನ್ ಹಾಕ್ಬೇಕಂದ್ರೆ ಫುಲ್ ಇಡೀ ಒಂದು ಏರಿಯಾ ಬೇಕು ಅಂತಂದಾಗ ಆ ದೊಡ್ಡ ಏರಿಯಾನೇ ಕ್ರಿಯೇಟ್ ಮಾಡಿ ಸೆಟ್ಗಳು ಹಾಕಿದ್ದೀವಿ. ಸೊ ಈ ಥರ ಅಂದರೆ ಅದು ಕೂಡ ನಮಗೆ ಲೈವ್ಲಿ ಆಗಿರಬೇಕು, ಸೆಟ್ ಥರ ಕಾಣಬಾರ್ದು, ಲೈವ್ಲಿ ಆಗಿರಬೇಕು ಅಂತ ಅಂದ್ಬಿಟ್ಟು ಅದು ಕೂಡ ಪ್ರಕಾಶ್ ಸರ್ ಆಗಲಿ ಮತ್ತು ಅಶ್ವಿನಿ ಮೇಡಮು ಇಬ್ಬರೂ
ಡಿಸ್ಕಸ್ ಮಾಡ್ತಾ ಹ್ಮ್. ನಮ್ಮ ಜೊತೆನೂ ಅದು ಹೇಳ್ತಾ ಆಮೇಲೆ ನಮ್ಮ ಆಡಿಟರ್ ಮೋಹನ್ ಸರ್ ಕೂಡ ಡಿಸ್ಕಸ್ ಮಾಡ್ತಾ ಈ ಥರದ್ದು ಮಾಡೋಣ, ಈ ಥರ ಪ್ಲ್ಯಾನಿಂಗಲ್ಲಿ ಮಾಡೋಣ ಅಂತ ನಾನು ಇವಾಗ ನಾವು ಸೆಟ್ ಹಾಕ್ಬಿಟ್ಟು ದೊಡ್ಡ ವಿಷಯ ಅಲ್ಲ. ಅದಕ್ಕೆ ಪ್ರಾಪರ್ಟಿಗಳು ಅದಾದಮೇಲೆ ಲೈವ್ಲಿ ಅಂದರೆ ನಿಮಗೆಲ್ಲ ಲೈವ್ಲಿ ಅಂತಂದರೆ ನಿಮಗೆ ಗಾಡಿ ಓಡಾಡ್ತಿರ್ಬೇಕು, ಜನ ಓಡಾಡ್ತಿರ್ಬೇಕು, ಎಲ್ಲನೂ ನೀವು ಲೈವ್ಲಿಯಾಗಿ ತೋರಿಸ್ಬೇಕು ಅಂತಂದಾಗ ಇಷ್ಟೆಲ್ಲ ಅರೇಂಜ್ಮೆಂಟ್ ಇರ್ತದಲ್ಲ, ಇದನ್ನೆಲ್ಲ ಅವ್ರು ಬ್ಯಾಕ್ ಬೋನಲ್ಲಿ ನಿಂತ್ಕೊಂಡು ಮಾಡ್ತಾರಲ್ಲ, ದಟ್ ಈಸ್ ಅ ಗ್ರೇಟ್. ಸೆಟ್ ವಿಚಾರದಲ್ಲಿ ಕೇಳ್ಪಟ್ಟೆ ಸರ್. ನಾನು ಅಲ್ಲಿ ಈ ಸಿನಿಮಾದ ಬಗ್ಗೆ ಸ್ಟಡಿ ಮಾಡ್ತಿದ್ಬೇಕಾದ್ರೆ ಮೋಹನ್ ಬಿ ಕೇರ್ ಅವರು ಮತ್ತೊಂದು ರೇಂಜಿಗೆ ಕೆಲಸ ಮಾಡಿದ್ರು ಈ ಸಿನಿಮಾಗೆ ಹೌದು ಅನ್ನೋದು ನಾನು ಕೇಳ್ಪಟ್ಟಿದ್ದು. ಏನೇ ಕೆಲಸ ಮಾಡಿದ್ರು ಕ್ಯಾಮ್ರಾಮನ್ಗೆ ಏನು ಬ್ಲಾಕ್ ಗುರು, ಏನು ಸಖತ್ತಾಗಿದೆ, ಇಲ್ಲಿ ಇಡಬೇಕು, ಇಲ್ಲಿ ಚೆನ್ನಾಗಿದೆ, ಅಲ್ಲಿ ಚೆನ್ನಾಗಿದೆ. ನಿಮ್ಗೆ ಹೆಂಗೆ ಅನಿಸ್ತಪ್ಪ ಅವ್ರ ಕೆಲಸ? ನಾನು ಮೋಹನ್ ಸರ್ ಆದರೆ ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ದಿಲ್ವಾಲ ಸಿನಿಮಾಯಿಂದ ನನ್ನ ಜೊತೆ ಅವರು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಯಿತು, ಒಂದು 14 ಇಯರ್ಸ್ ಮೇಲೆ ಅವ್ರ ಜೊತೆ 12-13-14 ಇಯರ್ಸ್ ಮೇಲೆ ಅವ್ರ ಬಾಂಧವ್ಯ ನಮ್ಗೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ನನ್ನ ಸಿನಿಮಾ ವರ್ಕಿಂಗಲ್ಲಿ ಇಬ್ಬರೇ ಚೇಂಜ್ ಆಗಿದ್ದು, ಅಂದರೆ 2 ಸಿನಿಮಾ ಅಷ್ಟೇ ಆಗಿದ್ದು. ಒಂದು ಶಿವು ರನ್ನ ಮಾಡಿದ್ರು, ಅದಾದಮೇಲೆ ಕಾಟೇರ ಬಂದು ಗುಣ ಮಾಡಿದ್ರು. ಇನ್ನು ಎಲ್ಲ ಸಿನಿಮಾನು ಮೋಹನ್ ಸರೇ ಮಾಡಿರೋದು. ಸೊ ನನಗೆ ಅವ್ರ ಹತ್ರ ಸಖತ್ ಕಂಫರ್ಟಬಲ್ ನಾನು. ಅಂದರೆ ಇವಾಗ ನಾನೇನೋ ಒಂದು ಕಾನ್ಸೆಪ್ಟ್ ಹೇಳಿದೆ, ಮತ್ತೊಂದು ಏನಾದರೂ ಹೇಳಿದೆ ಅಂತಂದರೆ ಈವನ್ ಪ್ರೊಡ್ಯೂಸರ್ ಕೂಡ ಅವ್ರೂ ನೋಡ್ತಾ ಅದ್ರಲ್ಲಿ ಏನು ಬಜೆಟಲ್ಲಿ ಮಾಡಬೇಕು, ಯಾವ ಥರ ಮಾಡಬೇಕು, ಆಮೇಲೆ ನನ್ನೂ ನೋಡ್ತಾ ಅವರು ಇಬ್ಬರೂ ಬ್ಯಾಲೆನ್ಸ್ ಮಾಡಲೇಬೇಕು. ಸೊ ಇಬ್ಬರೂ ಬ್ಯಾಲೆನ್ಸ್ ಮಾಡ್ತಾ ಒಂದು ಸೆಟ್ ಅಂತಂದಾಗ ನಾನು ಅಷ್ಟೇ, ನಾನು ಸೆಟ್ ಅಂದಿದ್ದಷ್ಟೇ ನಾವು ನಿಂತ್ಕೊಂಡ್ಬಿಡ್ತೀನಿ. ಒಂದು ಸರ್ ಇದು ಬೇಕು ಸರ್, ಹಿಂಗೆ ಬೇಕು ಸರ್, ಹಿಂಗೆ ಸರ್ ನೀವು ನಾನು ಮಾಡ್ಕೊಡ್ತೀನಿ ಬಿಡಿ ಸರ್, ನನಗೆ ಗೊತ್ತು ನಿಮ್ಮ ಟೇಸ್ಟ್ ನನಗೆ ಗೊತ್ತು, ನಾನು ಮಾಡ್ಕೊಡ್ತೀನಿ. ಬಟ್ ನನಗೆಲ್ಲ ಹಂಗೆ ಬಿಡಲ್ಲ ನಾನು ಅವ್ರಿಗೆ. ಡೈಲಿ ಹೋಗೋ ಸೆಟ್ ಹತ್ರ ನಿಂತ್ಕೊಳ್ಳೋದು ಮಾಡೋದು ಈ ಥರ ಇದು ಇರೋದು. ಸೊ ನನಗೆ ಸಖತ್ ಸಪೋರ್ಟಿವ್ ಆಗಿ ಇವತ್ತಿನವರೆಗೂ ಇವತ್ತು ಕೂಡ ಇವಾಗ ನೆಕ್ಸ್ಟ್ ನಾನು ಜೋಡೆತ್ತು ಕೂಡ ಮಾಡ್ತಾ ಇರೋದು ಕೂಡ ಅವರೇ ಆ ಡಿಪಾರ್ಟ್ಮೆಂಟ್ಲಿ ಕೆಲಸ ಮಾಡ್ತೀನಿ. ಅಂದರೆ ರೆಕಮೆಂಡ್ ಮಾಡ್ತೀರಿ ನೀವು ಅವರೇ ಬೇಕು ಅಂತ? ಕೆಲವು ಟೈಮಲ್ಲಿ ನಾನು ಮಾಡ್ತೀನಿ, ನಾನು ಹೇಳ್ತೀನಿ ಅವರಿಗೆ, ಸರ್ ಹಿಂಗೆ ಮೋಹನ್ ಸರ್ ಹಿಂಗಿದ್ರೆ ಕಂಫರ್ಟಬಲ್ ಆಗಿರ್ತದೆ. ಈವನ್ ಪ್ರೊಡ್ಯೂಸರ್ ಕೂಡ ಕಂಫರ್ಟಬಲ್ ಆಗಿ ಅವ್ರ ದೃಷ್ಟಿ ಇಟ್ಕೊಂಡು ಕೂಡ ಅವರು ವರ್ಕ್ ಮಾಡ್ತಾರೆ. ಸೊ ಅವ್ರ ಜೊತೆ ವರ್ಕ್ ಅಂದರೆ ಇಷ್ಟು ವರ್ಷ ಒಂದು ಬಾಂಡಿಂಗ್ ಬಂದಿದೆ. ಆಮೇಲೆ ನನ್ನ ಟೇಸ್ಟ್ ಅವ್ರಿಗೆ ಗೊತ್ತು, ಯಾವ ಥರ ಮಾಡಬೇಕು, ಏನು ಮಾಡಬೇಕು ಅಂತ ಅಂದ್ಬಿಟ್ಟು. ಅದು ಇದಾಗಲ್ಲ ಅಂತಂತಂದರೆ ಯಾಕೆ ಆಗಲ್ಲ ಅಂತ ಕೇಳಿದ್ರೆ ಅದು ಬೆಳಿಗ್ಗೆ ರೆಡಿ ಇರ್ತದೆ ಅವ್ರ ಹತ್ರ. ಅದು ಅವ್ರ ಜೊತೆ ನನಗಿರೋ ಬಾಂಡಿಂಗು. ಬಟ್ ನನಗೆ ದಿ ಬೆಸ್ಟ್ ಅಂತ ನನಗೆ ಮೋಹನ್ ಸರ್ ಅನ್ಸೋದು. ಪ್ರಕಾಶ್ ಸರ್ ಸಿನಿಮಾಗಳಲ್ಲಿ ಹಾಗಂತ ಅಂದ್ಬಿಟ್ಟು ಇವಾಗ ನಾನು ಶಿವನು ಕೆಲಸ ಮಾಡಿದ್ದಾರೆ, ಗುಣನೂ ಕೆಲಸ ಮಾಡಿದ್ದಾರೆ, ಎಷ್ಟೋ ಜನ ನಾನು ಆರ್ ಟಿ ಬಂಡು ಕೆಲಸ ಮಾಡಿದ್ದೀನಿ, ಎಲ್ಲರೂ ಬೆಸ್ಟೇ. ಆದರೆ ಇವ್ರೇನು ಅತಿಯಾದ ಒಂದು ಪ್ರೀತಿ ಇರುತ್ತಲ್ಲ, ಸೊ ಅದರಿಂದ ಮೋಹನು ಅಂತ ನನಗೆ ಎಕ್ಸ್ಟ್ರಾ ಅಷ್ಟೇ. ಪ್ರಕಾಶ್ ಸರ್ ಸಿನಿಮಾಗಳನ್ನ ನೀವು ಈ ಹಿಂದೆ ಅವ್ರು ಕೊಟ್ಟಿರೋ ಬ್ಲ್ಯಾಕ್ ಬಾಕ್ಸ್ ಸಿನಿಮಾಗಳಲ್ಲಿ ಯಾವ ತುಂಬ ಅಚ್ಚರಿ ಅನಿಸಿದ್ದು, ತುಂಬ ವಂಡರ್ ಸಿನಿಮಾ, ಏನು ಒಳ್ಳೆ ಸಿನಿಮಾಗಳು ಅಂತ ಅನ್ಸಿರೋದ್ರಲ್ಲಿ? ಸರ್ ನನಗೆ ಇದು ಮಿಲನ ಫಸ್ಟು ನಾನು ಅವ್ರಿಗೆ ಮಿಲನ ಕೊಡೋದು. ಅದಾದಮೇಲೆ ಶಿವಣ್ಣ ಮತ್ತು ರಾಘವ್ ಮಾಡಿದ್ರಲ್ಲ ಋಷಿ, ಅದು ನನಗೆ ತುಂಬ ಇಷ್ಟ. ಅಂದರೆ ಅದು ವೆರಿ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಅದು ನನಗೆ ತುಂಬ ಇಷ್ಟ. ಸೂಪರ್ ಸರ್ ನನಗೆ ನಿಮಗೆ ಥಾಟ್ ಬಂತು. 97 ನೀವು ಕೆಲಸ ಮಾಡ್ತಿರೋದು, ಅದು ಸೀರಿಯಲ್ ಪೀರಿಯಡಲ್ಲಿ ಇದ್ರು ಅಂತ. ದರ್ಶನ್ ಸರ್ ಕೂಡ ಅವಾಗ ಸೀರಿಯಲ್ ಪೀರಿಯಡಲ್ಲಿ ಇದ್ರಲ್ಲ, ನಿಮ್ಗೆ ಯಾರು ಪರಿಚಯ ಇದ್ದು ಮಾತಾಡ್ತಿದ್ದೆ ಆ ಥರದ್ದೇನು ಆಗಿಲ್ಲ ಅಥವಾ ಗೊತ್ತಿದ್ದೀವಿ? ಸರ್ ನಾನು ಹೇಳ್ತೀನಿ, ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ನಾನು ರಾಕಿ ಮಾಡಿದೆ, ಅದಾದಮೇಲೆ 2ನೇ ಸಿನಿಮಾ ಪ್ರೇಮ್ದು ಗೌತಮ್ ಮಾಡಿದೆ. ಅದಾದಮೇಲೆ ನಾವು ಅಂದ್ಕೊಂಡಿರ್ತೀವಲ್ಲ, ನಾವು ಯಾವತ್ತಿನಾದರೂ ದರ್ಶನ್ ಸರ್ ಆಗಲಿ, ಸುದೀಪ್ ಸರ್ ಆಗಲಿ, ಇಂಥವ್ರ ಜೊತೆ ನಾವು ಕೆಲಸ ಮಾಡ್ತೀವ, ಅಂದರೆ ಅವ್ರ ಸಿನಿಮಾಗಳನ್ನ ಟಚ್ ಮಾಡ್ತೀವ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇತ್ತು. ನನಗೂ ಆಶ್ಚರ್ಯ ಸರ್. ಆ್ಯಕ್ಚುಲಿ ನಾನು ಅಧ್ಯಕ್ಷ ಮಾಡಾದಮೇಲೆ ನನಗೆ ನಮ್ಮ ನಂದ ರೆಕಮೆಂಡ್ ಮಾಡಿದ್ದು, ಅಂದರೆ ಇಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡ್ತೀನಿ, ಒಂದು ಸಲ ಅವ್ರು ನೋಡಿ ನೀವು ಅಂತ ಅಂದ್ಬಿಟ್ಟು ನಾನು ರನ್ನ ಸಿನಿಮಾಗೆ ಬಂದಿದ್ದು. ಅಲ್ಲಿ ಅದನ್ನು ಕೂಡ ಹೇಳಿದ್ರು ನನಗೆ ನಮ್ಮ ನಂದ, ನೀನು 2 ಸಲ ವರ್ಕ್ ನೋಡ್ತಾರೆ, ನೀನು 2 ಸಲ ಏನಾದ್ರು ಅಕಸ್ಮಾತ್ ಚೆನ್ನಾಗಿ ಮಾಡಿಲ್ಲ ಅಂತಂದರೆ ಇವಾಗಲೇ ಹೇಳ್ಬಿಡ್ತಾರೆ, ಬೇಜಾರು ಮಾಡ್ಕೊಂಬೇಡ, ನೀನು ತೆಗೆದಾಕ್ತಾರೆ ಅವರು ಅಂತಲೂ ಫಸ್ಟೇ ನನಗೆ ಇಂಟರ್ವ್ಯೂ ಕೊಟ್ಟಿದ್ದ ಅವನು. ಸೊ ನಮ್ಮದು ಒಂದು ಚಾಲೆಂಜ್ ಅಲ್ಲ. ಸೊ ನಾನು ಫಸ್ಟ್ ಡೇನೆ 2 ಶಾಟ್ ಅಷ್ಟೇ ತೆಗೆದಿದ್ದು. 2 ಶಾಟ್ ಈಗ ನೋಡ್ಬಿಟ್ಟು ಜಸ್ಟ್ ಅವರು ಬಂದು ಹಿಂಗೆ ಟ್ಯಾಪ್ ಮಾಡಿಬಿಟ್ಟು ಹೋದ್ರು ಅಷ್ಟೇ. ಅಂದರೆ ಮೊದಲನೇ ದಿನಾನೇ ನಮ್ಮ ಕೆಲಸ ಅವ್ರಿಗೆ ಇಷ್ಟ ಆಯಿತು ಅಂತ. ಸೊ ಅದನ್ನು ಕೂಡ ನಾನು ಕೇರ್ ತೊಗೊಂಡೇ ಮಾಡಿದ್ದು. ಸೊ ಅಲ್ಲಿಂದ ನಮ್ಮ ಕೆರಿಯರ್ ಸ್ಟಾರ್ಟ್ ಆಗಿ ಅವಕಾಶದ ಒಂದು ಬೆಲೆ. ಹೌದು ಅಲ್ಲ, ಅದನ್ನು ನಾವು ಬಳಸ್ಕೊಬೇಕು. ನಾವು ಏನು ಕನಸು ಕಾಣ್ತೀವೋ ಅದನ್ನ ಆ ಕನಸನ್ನ ಕಾಣಬೇಕು, ಚೆನ್ನಾಗಾಗಬೇಕು ಅಂತಂದರೆ ಇದೊಂದು ಕೆಲಸಗಳನ್ನ ನಾವು ತೋರಿಸ್ಬೇಕು ಮಾಡಿ, ಆಮೇಲೆ ನಾವು ಕೂಡ ನಿಲ್ಲಕ್ಕಾಗ ಸಾಧ್ಯ. ನಿಮಗೆ ದರ್ಶನ್ ಅವ್ರಿಗೆ ಅಂದರೆ ನಿಮ್ಮ ಚೌಕ, ರಾಬರ್ಟು, ಕಾಟೇರ ಹೊರತುಪಡಿಸಿ ನಿಮ್ಮ ಸಿನಿಮಾ ಕೆಲಸದ ಬಗ್ಗೆ ಏನಾದ್ರು ಯಾವ ಥರ ಮಾತಾಡಿದ್ಯಾ ಸರ್? ಇದು ಸಖತ್ತ ಮಾಡಿದ್ಯಪ್ಪ, ಇದು ಚೆನ್ನಾಗಿ ಮಾಡಿದ್ರೆ ಕಣ್ರಿ ಆ ಥರ? ನನಗೆ ರಾಬರ್ಟ್ ಟೈಮ್ ಅಂತ ಫುಲ್ ಕಾಲಿಡಿಯವರು, ನನಗೆ ಸಖತ್ ಕಾಲಿಡಿಯವರು. ಅಂದರೆ ರಾಬರ್ಟ್ ಅಂದರೆ ನಾವೇನಿಲ್ಲಪ್ಪ ಎಲ್ಲ ನೀನೇ, ಅಂದರೆ ನಾವೆಲ್ಲ ಇದೆಲ್ಲ ಮಾಡಿರೋದು ಸುಮ್ಮನೆ ಎಲ್ಲ ನೀನು, ಅಂದರೆ
ಪ್ರತಿಯೊಬ್ಬರು ಬಂದು ನೋಡೋರಲ್ಲ ಸರ್ ಕ್ಯಾಮ್ರಾ ಹಂಗೆ ಮಾಡಿದ್ದೀನಿ ಸರ್ ಹಿಂಗೆ ಮಾಡಿದ್ದಾನೆ ಅಂತ ಹೇಳ್ತಾರಲ್ಲ ಅಂದರೆ ನೀನೇ ಹೀರೋ ಆಗ್ಬಿಟ್ಯಾ ಸಿನಿಮಾಗೆ ಹಂಗೆ ಅಂದರೆ ಯಾವಲ್ಲ ಅವ್ರು ಪಾಪ ಚಿಲ್ಲಾಗೆ ಇದು ಮಾಡ್ತಾರೆ ಅಂದ್ರೆ ಅದೇನೋ ಗೊತ್ತಿಲ್ಲ ಅಂದರೆ ನಾನು ಅಂತಂದರೆ ಏನು ಸಖತ್ತು ಅವರಿಗೆ ತುಂಬ ಪ್ರೀತಿ ಜಾಸ್ತಿ ಅದು ಅವರಿಗೆ. ಅವರೆಲ್ಲ ಒಂದು ಕಡೆ ಕುತ್ಕೊಂಡು ಯಾರ ಸ್ನೇಹಿತರ ಜೊತೆ ಮಾತಾಡ್ತಾ ಇರೋ ಸೆಟ್ಟಲ್ಲಿ ಹೇಳ್ತಾರೆ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇರೋದು ಕೂಡ ನಿಮ್ಮನ್ನ ಗಮನಿಸ್ತಾರೆ. ಏನು ಕೆಲಸ ನೀನು ಏನು ಮಾಡ್ತಿದ್ಯಾ, ಆಮೇಲೆ ನೀನೇನು ಕಮಾಂಡಿಂಗ್ ಮಾಡ್ತಾ ಇದೆಯಾ, ನೀನು ಯಾವ ರೀತಿ ಅವ್ರನ್ನ ಕೆಲಸ ತಗೋತಾ ಇದೆಯಾ, ಅದಾದಮೇಲೆ ನೀನೇನು ಲೈಟಿಂಗ್ ಮಾಡಿದ್ಯಾ, ನೀನೇನು ನೆಕ್ಸ್ಟ್ ಫ್ರೇಮ್ ಇಡ್ತೀಯಾ, ಆ ಫ್ರೇಮ್ ಬಂದಾಗ ನೋಡ್ತಾರೆ ಅವರು. ನೋಡಿದ ತಕ್ಷಣ ಅವರು ಯಾವಾಗ ಅನ್ಸಲ್ಲ ನನಗೆ ಹಿಂಗೆ ಕೆನ್ನೆ ಇದು ಮಾಡೋದು, ಹಿಂಗೆ ಇಟ್ಕೊಳ್ಳೋದು, ಆಮೇಲೆ ನಾನು ಕ್ಯಾಮ್ರಾ ಮೇಲೆ ಕುತ್ಕೊಂಡು ಇದ್ರೆ ಅವರೇ ಬಂದುಬಿಡ್ತಾರೆ, ಬಂದು ಹೆಗಲ ಮೇಲೆ ಕೈ ಹಾಕ್ಕೊಂಡು ಇದೇನು ಅತ್ತ ಅಂತ ಅಂದರೆ ಅವರು ಅಪ್ಡೇಟ್ ಕೇಳ್ತಿರ್ತಾರೆ. ಇದೇನು ಇವಾಗೇನೋ ಹೊಸದಾಗಿ ಏನೋ ತರಿಸಿದ್ರೆ. ಆವಾಗ ನಾನು ಕಾಟರ ಟೈಮಲ್ಲಿ ಒಂದು ಲೆನ್ಸ್ ತರಿಸಿದ್ದೆ, ಒಂದು ಪೈಪ್ ಥರ ಹಿಂಗೆ ಬರುತ್ತೆ ಲೆನ್ಸು. ಅವ್ರು ಕೂಡ ಅವಾಗ ಕೇಳೋರು ಇದೇನಿದು ಅಂತ ಅಂದಾಗ, ಇಲ್ಲ ಬಸ್ ಅದು ಈ ಥರ ಶಾರ್ಟ್ ಇಟ್ಟರೆ ಅದು ಈ ಥರ ಎಫೆಕ್ಟ್ ಹಿಂಗೆ ಬರುತ್ತೆ ಹಂಗೆ ಹಿಂಗೆ ಅಂತ ಅಂದರೆ ಅವ್ರನ್ನು ಅಪ್ಡೇಟಲ್ಲಿ ಕೇಳ್ತಿರ್ತಾರೆ. ಸೊ ಇವಾಗ ನಾನು ಶೂಟಿಂಗ್ ಟೈಮಲ್ಲಿ ಫಸ್ಟ್ ಒಂದು 10 ಮಿನಿಟ್ಸ್ ಅಂತೀನಿ, 10 ಮಿನಿಟ್ಸ್ ಆದಮೇಲೆ ಒಂದು ಲೈಟಿಂಗ್ ಮಾಡಿಬಿಟ್ಟು ಕರಿತೀನಿ. ಸೊ ಹಿಂಗೆ ಅವ್ರನ್ನ ಕಂಫರ್ಟಬಲ್ ಅಂದರೆ ಎಲ್ಲ ಟೈಮಲ್ಲೂ ಕೂಡ ಇವಾಗ ನಮ್ಮನ್ನ ಅವ್ರು ಅಷ್ಟೊಂದು ಕಂಫರ್ಟಬಲ್ ಆಗಿ ನೋಡ್ಕೊಳ್ತಾ ಇದ್ದಾರೆ ಅಂತಂದಾಗ ನಾವು ಅವ್ರನ್ನ ಕಂಫರ್ಟಬಲ್ ಆಗಿ ನೋಡ್ಕೊಂಡು ಇವಾಗ ನನಗೇನಕ್ಕೆ ಅವ್ರಂದ್ರೆ ನನಗೆ ತುಂಬ ಇಷ್ಟ ಅಂತಂದರೆ ಇವಾಗ ನಾವು ಕಂಟಿನ್ಯೂ ಆಗಿ 4 ಸಿನಿಮಾ ಮಾಡಿ ತಮಾಷೆ ಅಲ್ಲ, ಕಂಟಿನ್ಯೂ ಆಗಿ 4 ಸಿನಿಮಾ ಮಾಡೋದು. ಅದು ನನಗೆ ಬೇರೆ ಸಿನಿಮಾಗಳ ಆಫರ್ ಬಂದಿದ್ರು ಕೂಡ ನಾನು ಅದನ್ನು ಕ್ಯಾನ್ಸಲ್ ಮಾಡಿ ಇಲ್ಲ ನಾನು ಸಾಧನೆ ಮಾಡ್ತೀನಿ ಅಂತ ಅಂದ್ಬಿಟ್ಟು, ಯಾಕಂದರೆ ಪಾಪ ಕೆಲವರು ಕೂಡ ಬೇಜಾರು ಮಾಡ್ಕೊಂಡಿದ್ದಾರೆ ಅದಕ್ಕೆ, ಏನು ನಮ್ಮ ಕರೆದ್ರೆ ಬರಲ್ಲ ಡೇಟ್ ಕೊಡಲ್ಲ ನಮಗೆ ಅಂತಲೂ ಒಂದು ಮಾತು ಇದೆ. ಬಟ್ ಹೆಂಗೆ ನಾನು ಇವಾಗ ರಾಬರ್ಟ್ ಆಗಿದ ತಕ್ಷಣವೇ ಕಾಟೇರ ತರುಣ್ ಮಾಡ್ತಾ ಇರೋದು, ಅದಕ್ಕೆ ಬ್ಯಾಕ್ ಟು ಬ್ಯಾಕ್ ಅಲ್ಲಿಗೂ ಕೆಲಸ ಮಾಡೋಕ್ಕೂ ಸರಿ, ಅದಾಗಿದ ತಕ್ಷಣ ಡೆವಿಲ್ಲು. ಸೊ ಹೆಂಗೆ ಚೌಕ ಆದಮೇಲೆ ರಾಬರ್ಟ್ ಮಾಡಿದೆ, ರಾಬರ್ಟ್ ಆದಮೇಲೆ ಕಾಟೇರ ಆಯಿತು, ಕಾಟೇರ ಆದಮೇಲೆ ಡೆವಿಲ್ ಮಾಡಿದ್ವಿ. ನನಗೆಲ್ಲೂ ಗ್ಯಾಪ್ ಸಿಗ್ತಿಲ್ಲ ಇವಾಗ ಯಾವ್ದಾರು ಒಪ್ಕೊಳ್ಳೋಣ ಅಂತ. ಇವಾಗ ನಾವು ಬೇರೆ ಒಪ್ಕೊಂಡು ನೀವು ಹೋದರೆ ಅಲ್ಲಿಗೆ ನೀವು ಟೈಮ್ ಸ್ಪೆಂಡ್ ಮಾಡಲೇಬೇಕು. ಸೊ ನನಗೆ ಹೆಂಗೆ ಫಸ್ಟ್ ಸ್ಟಾರ್ಟಿಂಗಿಂದ ನಾನು ಹೆಂಗೆ ಹೋಗ್ತೀನಿ ವರ್ಕಿಂಗು, ನಾನು ಹೋಗೋದು ಇಲ್ಲ, ಅಲ್ಲಿ ಹೋಗ್ಬಿಟ್ಟು ಮುಹೂರ್ತ ಮಾಡಿಬಿಟ್ಟು ಅಲ್ಲಿ ಹೋಗಿ ಅವ್ರಿಗೇನು ಹೇಳ್ಬಿಟ್ಟು ಒಂದು ಶೆಡ್ಯೂಲ್ ಮಾಡಿಬಿಟ್ರೆ ಇಲ್ಲಿ ಬಾ, ನನಗೆ ಅದು ಕೆಲಸನೇ ನನಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಒಂದೇ ಸ್ಟ್ಯಾಗ್ನೆಂಟು, ಒಂದೇ ಸಿನಿಮಾ ಸರ್. ಕಮ್ಮಿ ಸಿನಿಮಾ ಮಾಡೋ ಪರವಾಗಿಲ್ಲ ಸರ್, ನಾನು ಹೇಳ್ತಿರೋದು ವೈಯಕ್ತಿಕವಾಗಿ ಹೇಳ್ತಿರೋದ್ರೆ ಕಮ್ಮಿ ಸಿನಿಮಾ ಮಾಡೋ ಪರವಾಗಿಲ್ಲ, ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅನ್ನೋದಷ್ಟೇ. ನನಗೆ ಉಳ್ಕೋಬೇಕು ಅದು ಯಾವಾಗಲೂ. ನೀನು ಯಾವ ಸಿನಿಮಾ ಮಾಡಿದೆ ಅಂತಂದರೆ ಒಂದು 4 ಸಿನಿಮಾ ಹೇಳಿದ್ರು ನನ್ನ ಕೆರಿಯರಲ್ಲಿ ಒಂದಷ್ಟು ಬೆಸ್ಟ್ ಸಿನಿಮಾ ಇರಬೇಕು ಅನ್ನೋದು ನನಗೆ ಅಷ್ಟೇ. ಲವ್ಲಿ ಸರ್. ನೋಡಿ, ಒಂದು ಮಾತು ಹೇಳ್ತಾ ಇದ್ರಿ, ನನ್ನ ಮೇಲೆ ಅಷ್ಟು ಪ್ರೀತಿ, ನನಗೂ ಅವ್ರ ಮೇಲೆ ಅಷ್ಟು ಪ್ರೀತಿ ಅಂತ. ವಯಸ್ಸ ಇಷ್ಟೆಲ್ಲ ಆದಮೇಲೂ ಅಂದರೆ ಇಷ್ಟು ದಿನ ಈ ಹಿಂದಿನ 3 ಸಿನಿಮಾ ಮಾಡಿದ ರೀತಿ ಬೇರೆ, ಈ ಸಿನಿಮಾ ಅದ್ರ ಸವಾಲೇ ಬೇರೆ ನಿಮಗೆ. ಹೌದು, ಶೂಟಿಂಗ್ ಇವತ್ತಿದೆ ಅನ್ನೋಷ್ಟರೊಳಗೆ ಏನೋ ಒಂದು ಆಗುತ್ತೆ ಸರ್. ಇವಾಗ ಎಕ್ಸಾಂಪಲ್ಲು ಚೌಕ ಆಯಿತು, ಚೌಕ ಆಗಿದ ತಕ್ಷಣ ತರುಣ್ಗೆ ಡೇಟ್ ಕೊಟ್ಟರು, ನೀನು ಒಂದು ಸಿನಿಮಾ ಮಾಡು ಅಂತ. ರಾಬರ್ಟ್ ಸಿನಿಮಾ ಏನಕ್ಕೆ ನಿಮ್ಗೆ ಹೇಳ್ತೀನಿ ಎಕ್ಸಾಂಪಲ್ ಅಂತ. ನಾನು ಸರಿ ಇವಾಗ ನಾವೇನಾದರೂ ಒಂದು ಮಾಡಬೇಕು, ಅವ್ರನ್ನ ಸಾಕಷ್ಟು ಸ್ಟೈಲಿಶ್ ತೋರಿಸ್ಬೇಕು. ಇವಾಗ ಅವರು 50 ಸಿನಿಮಾ ಮಾಡಿದ್ದಾರೆ, ಅದನ್ನು ಬಿಟ್ಟು ಏನಾದರೂ ಮಾಡಬೇಕು. ಸೊ 2 ಶೇಡ್ ಇದೆ ಈ ಸಿನಿಮಾದಲ್ಲಿ, ಇದನ್ನು ನಾವು ಹೆಂಗೆ ತೋರಿಸ್ಬೇಕು, ನಾವೇನು ಮೇಕಿಂಗ್ ಮಾಡಬೇಕು ಅನ್ನೋದನ್ನು ನಾವು ಎಷ್ಟು ತಲೆ ಕೆಡ್ಸ್ಕೊಂಡಿದ್ದೀವಿ ಅಂತಂದರೆ ಇವ್ರನ್ನ ಬೇರೆ ರೀತಿಯೆಲ್ಲ ನಾವು ತೋರಿಸ್ಬೇಕು. ಸೇಮ್ ಆ್ಯಸ್ ಇಟ್ ಈಸ್ ಕಾಟೇರದಲ್ಲಿ ಅವ್ರನ್ನ ಒಂದು ರಗ್ಗಡ್ ಲುಕ್ನಲ್ಲಿ ಅವ್ರನ್ನ ಪ್ರೆಸೆಂಟ್ ಮಾಡಿದ್ವಿ. ಅದರಲ್ಲಿ ಕಾಟೇರ ಮಾಡ್ಬೇಕಾದ್ರೆ ಇವಾಗ ನನಗೆ ಡೆವಿಲ್ ಅಂತ ಬಂದಾಗ ಇಲ್ಲಿ ಅವ್ರನ್ನ ಏನು ತೋರಿಸ್ಬೇಕು, ಹೆಂಗೆ ತೋರಿಸ್ಬೇಕು ಅವ್ರನ್ನ ಅಂತಂದಾಗ ನನಗೆ ಸಖತ್ ನನಗೆ ತುಂಬ ಇಷ್ಟ ಆದಂಥ ಅವ್ರದ್ದು ಗಜ, ಅಭಯ್, ಆ ಹೇರ್ ಸ್ಟೈಲು, ಅವ್ರ ಲುಕ್ಕು, ಅವ್ರು ಇದ್ದಿದ್ದು ಆ ಒಂದೊಂದು ಹ್ಯಾಂಡ್ಸಮ್ ಲುಕ್ ಇತ್ತಲ್ಲ, ಅದನ್ನು ನಾನು ಇಲ್ಲಿ ತರಬೇಕು ನಾವು ಅಂತ ಅಂದ್ಬಿಟ್ಟು ಅವಾಗ ಪ್ರಕಾಶ್ ಸರ್ ಹೇಳಿದೆ, ಈ ಥರ ಮಾಡ್ಬೋದಾ ಸರ್ ಅಂತ ಅಂದ್ಬಿಟ್ಟು. ಅವರು ಕೂಡ ಅಷ್ಟೇ, ಹೌದು ಸರ್ ಇದು ಮಾಡೋಣ ಅಂತ ಅಂದ್ಬಿಟ್ಟು. ಇವತ್ತು ಎಲ್ಲರೂ ಹೇಳ್ತಿದಾರಲ್ಲ, ನೋಡಿದ್ರೆ ಒಂದು 20 ಇಯರ್ಸ್ ಬ್ಯಾಕ್ ದರ್ಶನ್ ಸರ್ನ ನೋಡಿದ್ರೆ ಹೆಂಗಿದ್ದಾರೋ ಅಂತ ಅಂದ್ಬಿಟ್ಟು. ಸೊ ಆ ಕ್ರೆಡಿಟ್ ಹೋಗಬೇಕು ಅಂತಂದರೆ ಅಷ್ಟು ವರ್ಕು ನಾನು ಒಬ್ಬನೇ ಅಂತಲ್ಲ, ಇವನ್ ಸಾರ್ ಕೂಡ ಮಾಡಿದ್ದಾರೆ. ಅಂದರೆ ಅದು ಆ ಥರ ಬರಬೇಕು ಅಂದರೆ ಆ ಕಟ್ ಮಸ್ತ್ ಅಂದರೆ ಅವರಿರೋ ಇದನ್ನು ವರ್ಕೌಟ್ ಮಾಡಬೇಕು, ಆ ಸ್ಲಿಮ್ಮು, ಆ ಡಯೆಟ್ಟು, ಇದೆಲ್ಲನೂ ಮಾಡಬೇಕು. ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ಕೊಬೇಕು ಅಂದರೆ ಅಷ್ಟು ಸ್ಮಾರ್ಟಾಗಿ ಅಷ್ಟು ಹ್ಯಾಂಡ್ಸಮಾಗಿ ಕಾಣಿಸ್ಬೇಕಂದ್ರೆ ಅವ್ರದ್ದು ಆ ಫೀಡ್ಬ್ಯಾಕ್ ಇತ್ತು ಅಂದರೆ ನಾವು ಮಾಡಿದಾಗ ನಿಮಗೆ ಸ್ಕ್ರೀನಲ್ಲಿ ನಮಗೆ ಔಟ್ಲುಕ್ಕಿಂಗ್ ಬೇರೆ ಥರ ಕಾಣಿಸ್ತಾರೆ. ಸೂಪರ್ ಸರ್. ಇನ್ನೊಂದು ವಿಷಯ ಕೇಳ್ಬಿಡ್ತೀವಿ, ನಿಮ್ಮ ಕನ್ನಡಕದಲ್ಲಿ 2 ಕಣ್ಣಿದ್ದರೆ ಒಂದು ಕಣ್ಣಲ್ಲಿ ಬೇರೆ ಥರ ಕಾಣ್ತಾರೆ, ಇನ್ನೊಂದು ಕಣ್ಣಲ್ಲಿ ಬೇರೆ ಥರ ಕಾಣ್ತಾರೆ ಅಂತ, ಡಬಲ್ ಆ್ಯಕ್ಟಿಂಗ್ ಅಂತ ಹೌದಾ? ಅಲ್ಲ, ಅದು ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಹುಷಾರಾಗ್ಬಿಟ್ರು, ಅದಕ್ಕೆ ನಾನು ಬರೋಕ್ಕಿಂತ ಮುಂಚೆನೇ ಸ್ಕ್ರೀನ್ ಆಫ್ ಮಾಡಿಬಿಟ್ರು. ಅಲ್ಲ, ಅದಕ್ಕೆ ನಾನು ಏನಂದ್ರೆ ನಿಮಗೆ ಇಲ್ಲಿ ಇವಾಗ ನಾವು ಈ ಸಿನಿಮಾದಲ್ಲಿ ಏನೇನು ಮಾಡಿದ್ದೀವಿ ಅಂತ ಹೇಳೋದಕ್ಕೆ ನೀವು ಅದನ್ನ ನೋಡಿದ್ರೆ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾಕೆ ನಾವು ಅಷ್ಟು ಅಂದರೆ ಎಲ್ಲರೂ 24 hours ವರ್ಕ್ ಮಾಡಿದ್ದಾರೆ, ಎಲ್ಲರೂ ಅಷ್ಟು ಕಷ್ಟ ಬಿದ್ದು ಕೆಲಸ ಮಾಡಿದ್ದಾರೆ ಅಂತ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಆ ಔಟ್ಪುಟ್ಟು ನೀವು ಆ ಸಿನಿಮಾದಲ್ಲಿ ನೋಡಿದಾಗಲೇ ಆ ಲೊಕೇಶನ್ಸ್ಗಳು, ಆಮೇಲೆ ಕೆಲವು ಸೀನ್ಸ್ಗಳು
ಇವಾಗ ಈವನ್ ಮಹೇಶ್ ಮಂಜ್ರೇಕರ್ ಮಾಡಿದ್ದಾರೆ ಕ್ಯಾರೆಕ್ಟ್ರು, ಅವರಾಗಲಿ, ನಮ್ಮ ಹೀರೋಯಿನ್ ಆಗಲಿ, ನಮ್ಮ ಅಚ್ಯುತ್ ಸರ್ ಆಗಲಿ, ಅಂದರೆ ಎಲ್ಲರೂ ಒಂದು ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿದ್ದಾರೆ. ಅದು ನೋಡೋದಕ್ಕೆ ಒಂದು ಆ ಸ್ಕ್ರೀನ್ ಮೇಲೆ ಒಂದು ಚೆಂದ. ಲವ್ಲಿ ಸರ್, ಸೂಪರ್ ಸರ್. ಈ ಒಂದು ಅನೌನ್ಸ್ಮೆಂಟ್ ಅಂತೂ ಮಾಡಿಬಿಟ್ಟಿದ್ರಿ 12ನೇ ತಾರೀಕು ಬರೋದು ಅಂತ. ಈಗ ಇನ್ನೂ ಒಂದು ಹಂತಕ್ಕೆ ಒಳ್ಳೆ ಪ್ರೊಡಕ್ಷನ್ ಸಿಕ್ಕಿರೋ ಕಾರಣ, KVN ಡಿಸ್ಟ್ರಿಬ್ಯೂಷನ್ ಎತ್ಕೊಂಡಿರೋ ಕಾರಣ 11ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಬರುತ್ತೆ ಅಂತ ಒಂದು ಮಾತಿದೆ, ಹೌದು? ಅಂದರೆ ಆ್ಯಕ್ಚುಲಿ ಇವಾಗ ನೀವು ಇದು ತೊಗೊಂಡ್ರೆ ಕಾರ್ಡರ್ ತೊಗೊಂಡ್ರೆ ಕೂಡ ಅನೌನ್ಸ್ ಮಾಡಿದ್ದು ಡೇಟ್ ಇದೆಯಲ್ಲ 28 ಏನೋ ನಾವು ಅನೌನ್ಸ್ ಮಾಡಿದ್ದು. ನಾವು ಮಿಡ್ ನೈಟ್ ಮಾಡಿದ್ವಲ್ಲ 12 ಗಂಟೆಗೆ, ಆ ಥರ ಲೆಕ್ಕಾಚಾರ ಸರ್. ಇದು ಅದೇ ಥರ ನಿಮಗೆ ಲೆಕ್ಕಾಚಾರ. ಪ್ರೀಮಿಯರ್ ಶೋ ಅಂತಂತಾರ ಏನಂತ? ಅಲ್ಲಲ್ಲ, ನಿಮಗೆ ಇವಾಗ 12 o'clock ಫಸ್ಟ್ ಶೋ 12 o'clock. ಅಚ್ಚಾ, ಆ ಥರ ನಿಮ್ಗೆ ಇವಾಗ 12th ಅಂತಂದ್ರೆ ಬೆಳಗಿನ ಜಾವ 6 o'clock ಅಂತ ಹೇಳ್ತಿದ್ರು ಗೊತ್ತಾ, ಹಂಗೆ ಇದು ಬಿಫೋರ್ ಅಂದ್ರೆ 12 o'clock ಮಾಡ್ತಾರೆ. ಆ ಥರ ಅಂದ್ರೆ 11ನೇ ತಾರೀಕು ನಡುರಾತ್ರಿಯಿಂದನೇ ಸಿನಿಮಾ ರೆಡಿ ಶುರು ಮಾಡ್ತಾರೆ. ಅದಕ್ಕೋಸ್ಕರ ನೀವು ಹೈದರಾಬಾದಿ ಓಡ್ ಬಂದಿರ್ತೀಗ. ಹೌದಾ? ಸೂಪರ್ ಸರ್, ಸೂಪರ್ ಸರ್. ಸರ್, ಅಂದರೆ ಈ ಸಿನಿಮಾ ಆಗಿರೋದು ಒಂದು ದೊಡ್ಡ ಸವಾಲಲ್ಲಿ, ಚಾಲೆಂಜಿಗೆ ಒಂದು ಚಾಲೆಂಜ್ ಇದೆ. ಈ ಸಿನಿಮಾ ಇಷ್ಟದಿಂದ ನಾನು ಮುಗಿಸ್ಕೊಡ್ಬೇಕು ಅನ್ನೋ ಒಂದು ಆಟ. ನಿನ್ನೇನು ಸಿನಿಮಾ ಆಗ್ತಿದೆ ಅನ್ನೋಷ್ಟರೊಳಗೆ ಒಂದು ಘಟನೆ ಆಯಿತು. ಆಗ ಇಡೀ ಸಿನಿಮಾ ತಂಡಕ್ಕೆ ಆದಂಥ ಒಂದು ಮನಸ್ಥಿತಿ, ನೀವು ಅವ್ರನ್ನ ತುಂಬ ಹತ್ತಿರದಿಂದ ತುಂಬ ಪ್ರೀತಿಸ್ತವ್ರಲ್ವಾ, ನೀವು ಅದನ್ನು ಆ ಸಂದರ್ಭಗಳನ್ನೆಲ್ಲ ಹೆಂಗೆ ಎದುರಿಸಿದ್ರಿ ಅಂತ. ಇವಾಗ ಶೂಟಿಂಗ್ ಇವತ್ತು ಹೋಗ್ಬೇಕಪ್ಪ, ಇವತ್ತು ಆಗಿಲ್ಲ, ಹಿಂಗಾಗೋಯ್ತು ಅಂದಾಗ ಯಾವ ಥರದ ಪರಿಸ್ಥಿತಿ ನಿಮ್ಗೆ? ಅಲ್ಲ, ನಾನಂತೂ ಟೋಟಲ್ ಬ್ಲ್ಯಾಂಕ್ ಇದ್ದೆ. ನಾನು ಟೋಟಲ್ ಬ್ಲ್ಯಾಂಕ್ ಆಗ್ಬಿಟ್ಟಿದ್ದೆ. ನನಗೆ ಏನು ವಿಚಾರ ಮಾತಾಡಬೇಕು ಅಥವಾ ಏನು ವಿಚಾರ ಹೇಳಬೇಕು, ಏನು ನೆಕ್ಸ್ಟ್ ಏನು ಅನ್ನೋದನ್ನೇ ನನಗೊಂದು ಕ್ವಶನ್ ಮಾರ್ಕ್ ಮಾಡಿಬಿಟ್ಟಿದ್ದೆ. ನನಗಷ್ಟು ನಾನೇನು ಒಂದು 15-20 ದಿವಸ ನನ್ನ ಮನೆಯಿಂದ ಆಚೆನೇ ಬಂದಿಲ್ಲ. ನನ್ನ ವೈಫ್ ಹೇಳ್ತಿದ್ರು, ಏನಕ್ಕೆ ಹಿಂಗೆ ಆಗ್ತಿದ್ದೀರಾ ಅಂತ. ಅದಾದಮೇಲೆ ತರುಣ್ದು ಮದುವೆ ಬಂದಾಗಿಂದ ಸ್ವಲ್ಪ ನಾನು ಅಲ್ಲಿ ಓಡಾಡ್ಕೊಂಡು ಸ್ವಲ್ಪ ಒಂಚೂರು ಮೈಂಡ್ ಇದನ್ನು ಮಾಡಿಕೊಂಡು ಹೋಗಿದ್ದೆ, ಅಷ್ಟೇ. ಬಿಟ್ಟರೆ ಅಲ್ಲ, ಏನೋ ಅದನ್ನು ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಅಲ್ಲ ಸರ್, ಇನ್ನೊಂದು ಅಂದರೆ ಯಾರ್ಯಾರು ಹೆಂಗ ಗೊತ್ತಿಲ್ಲ. ಈಗ ತರುಣ್ ಅವ್ರಿಗಂತೂ ಅವ್ರ ಮದುವೆ ವಿಚಾರಕ್ಕಂತೂ ಅವ್ರ ಪ್ರೆಸೆಂಟ್ ಭಾರಿ ಮುಖ್ಯ ಆಗಿತ್ತು. ನೀವೆಲ್ಲ ಸ್ನೇಹಿತರು, ಅದನ್ನೆಲ್ಲ ಹೆಂಗೆ ಕಂಡ್ರಿ, ಹೆಂಗೆ ಫೇಸ್ ಮಾಡಿದ್ರಿ, ಅವ್ರ ಮನಸ್ಥಿತಿಗಳು ಹೆಂಗಿತ್ತು? ಅಲ್ಲ, ಅದು ಸಿಚುವೇಶನ್ ಹೇಳ್ಕೊಳ್ಳೋದಕ್ಕೂ ಆಗಲ್ಲ ನನಗೆ. ಅದನ್ನು ಯಾವ ರೀತಿ ನೀವು ಆ ಸಿಚುವೇಶನ್ನ ಹೇಳ್ಕೊತೀರಾ? ನಾವು ಹಿಂಗಿದ್ವಿ, ಹಿಂಗೆ ಮಾಡಿದ್ವಿ, ಈ ರೀತಿ ಆಯಿತು. ನಮಗೆ ತಿರ್ಗಾ ನೆಕ್ಸ್ಟು ಶೂಟಿಂಗ್ ಸ್ಟಾರ್ಟ್ ಆಯ್ತಲ್ಲ, ಅವಾಗಲೇ ನಮಗೆ ಒಂದು ಭರವಸೆ, ಒಂದು ಭರವಸೆ. ಆಮೇಲೆ ಅದೇನೋ ಅದು ಇದೇ ಬೇರೆ ಥರ ಇತ್ತು ನಮಗೆ. ಆ ವಾತಾವರಣ ಇದೆಯಲ್ಲ, ಅದೇ ಬೇರೆ ಥರ ಇತ್ತು. ಮತ್ತೆ ಒಂದು ಇದಕ್ಕೆ ಬಂದುಬಿಟ್ವಿ ನಾವು ಅನ್ನೋ ಥರ ತುಂಬ ಚೆನ್ನಾಗಿತ್ತು ಅದು. ಸರ್, ಈಗ ಸಿನಿಮಾ ನಿಂತು ಹೋಗಿ ಮತ್ತೆ ಶುರುವಾಗತ್ತಲ್ವಾ, ಆ ಮಧ್ಯದ ದಿನಗಳನ್ನ ನೀವು ಎದುರಿಸಿದ್ದು ಹೇಳಿದ್ರಿ. ಮತ್ತೆ ಸಿನಿಮಾ ನಾವು ಇದನ್ನು ಮುಗಿಸ್ತೀವಿ, ನಾವು ಅಂದ್ಕೊಂಡು ಡೇಟಿಗೆ ಬರ್ತೀವಿ ಅನ್ನೋ ಕಾನ್ಫಿಡೆಂಟ್ ನಿಮ್ಗೆ ಬಂದಿದ್ದೆಲ್ಲಿ? ಇಲ್ಲ ಗುರು, ನಾವು ಈ ಸಿನಿಮಾ ಮುಗಿಸ್ತೀವಿ, ಅಪ್ಪ ಥ್ಯಾಂಕ್ ಗಾಡ್ ಈ ಸಿನಿಮಾ ನಾವು ಮುಗಿಸ್ತೀವಿ ಅಂತ ಅನಿಸಿದ್ದು? ಅದೇ ಸರ್, ಬೇಲ ಆಚೆ ಬಂದ್ರಲ್ಲ, ಅವೆಲ್ಲ ಪಟ 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 ಅಂತ ನಾವು ಅದನ್ನು ಹಾಕ್ಕೊಂಡು, ಅದಕ್ಕೆ ನಿಮ್ಮ ಎನರ್ಜಿ ಹೆಂಗಿತ್ತು ಆ ಟೈಮಲ್ಲಿ? ಅದು ಜೋಶೇ ಬೇರೆ ಬಿಡಿ, ಅದು ಜೋಶೇ ಬೇರೆ. ಅದಕ್ಕೆ ಎಲ್ಲದಕ್ಕೂ ದರ್ಶನ್ ಸರ್. ಯಾಕಂತಂದರೆ ಇವಾಗ ನಾವು ಡೇ ನೈಟ್ ವರ್ಕ್ ಮಾಡಬೇಕು. ಇವಾಗ ಎಲ್ಲೋ ನಾವು ಉದಯಪುರ ಹೋಗ್ತೀವಿ, ಶೂಟ್ ಮಾಡ್ತೀವಿ ಅಂತಂದರೆ ನೀವು ನಂಬಲ್ಲ. ನೀವು ಆ್ಯಕ್ಚುಲಿ ನಾವು 18 ದಿವಸ ಹಾಕಿದ್ದು, ಅದು 18 days ಹಾಕಿದ್ದು. ನಾವು ಮಾಡ್ಕೊಂಡು ಬಂದಿದ್ದು 10 days ಮಾಡ್ಕೊಂಡ್ಬಂದ್ವಿ. ವಾ! ಸೊ ಹಾಗೆ ಅದು ಡೇ ನೈಟ್ ಮಾಡೋಣ. ಇವಾಗ 8 ದಿವಸ ಅಲ್ಲೂ ಉಳಿದ್ರು ಕೂಡ ಅಲ್ಲೂ ಉಳಿಯುತ್ತೆ. ಸೊ ಶೂಟಿಂಗ್ ಡೇಸು ಕೂಡ ನಮ್ಗೆ ಕಮ್ಮಿ ಆಗುತ್ತೆ. ಸೊ ಬೇಗ ಸ್ಪೀಡಾಗಿ ವರ್ಕ್ ಆಗುತ್ತೆ ಅಂತ ಎಲ್ಲನೂ ಪ್ಲ್ಯಾನಿಂಗು ಸಾರಿದೆ. ಈ ಥರ ಮಾಡಿ ಅಂತ ಅಂದ್ಬಿಟ್ಟು ಅವರೇ. ಸೆರೆವಾಸ ಬಂದಾದ ನಂತರ ಬಾಡಿ ಹೇಳ್ದಂಗೆ ಕೇಳಲ್ಲ, ತುಂಬ ಒದ್ದಾಡುತ್ತೆ. ಮತ್ತೆ ಬಂದು ಆ ವಾತಾವರಣಕ್ಕೆ ಸೆಟ್ಟಾಗಿ ಎಲ್ಲ ಮಾಡೋದು, ಅದಾಗಿಯೂ ಕೂಡ ಮತ್ತೆ ಸ್ಮಾರ್ಟ್ ಆಗಿ, ಮತ್ತೆ ಫಿಟ್ ಆಗಿ, ಮತ್ತೆ ಬಂದು ಆ ಸಾಂಗ್ ಶೂಟ್ ಮಾಡ್ತೀರಿ, ಒಂದನ್ನು ಫೈಟ್ ಶೂಟ್ ಮಾಡ್ತೀರಿ. ಆಗ ಆ ಅಜಾನುಬಾಹು ಯಾವ ರೀತಿ ಆರೋಗ್ಯದಲ್ಲಿದ್ರಿ ನೀವು ಕಂಡಂಗೆ? ಪೇನ್ಫುಲ್ ಆಗಿದ್ರ ಏನು ಕಥೆ ಸರ್? ನಾವು ನೋಡ್ದಂಗೆ ನಾನೇ ಒಂದು 2 ಸಲ ಕಣ್ಣೀರಲ್ಲಿ ನೀರು ಹಾಕ್ಬಿಟ್ಟಿದ್ದೀನಿ. ಅಂದರೆ ಅವ್ರು ನೋಡೋಕ್ಕಾಗಲ್ಲ ನಮ್ಗೊಂದು ಕೆಲವು ಟೈಮಲ್ಲಿ ನನಗೆ ಆದಾಗ ನಮಗೆ ನೋಡೋಕ್ಕಾಗಲ್ಲ. ಆಮೇಲೆ ಇಲ್ಲ ನಾವು ನೀನು ಮಾಡು ಅಂತ ಹೇಳ್ತಾರೆ. ಅದು ನಮಗೇನೆ, ಅದು ನೋಡ್ತಾ ನಮಗೇನೆ ಹೆಂಗರು ನಾವು ಈ ಥರ ನೀವು ಮಾಡಿ ಕೆಲಸ ಇದು ಮಾಡಿ ಅಂತ ನಾವೇ ಹೆಂಗೆ ಅವ್ರಿಗೆ ಹೇಳೋಕ್ಕಾಗತ್ತೆ? ಸೊ ಅವ್ರಿಗೂ ರೆಸ್ಟ್ ಕೊಟ್ಟು ನಾವು ಬೇರೆ ಕೆಲಸಗಳನ್ನ ಮಾಡ್ಕೊಳ್ತಾ, ಎಷ್ಟೋ ಸಲ ಪ್ರಕಾಶ್ ಸರ್ ಹೇಳೋರು, ಇದು ಮಾಡಿಬಿಡು, ಪ್ಯಾಕಪ್ ಮಾಡಿಬಿಡೋಣ ಅಂತಂದರೆ, ಇಲ್ಲ ಬೇಡ ಜನ, ನನಗೆ 1 hour ಕೊಡು, ನಾ ಆಮೇಲೆ ಮಾಡೋಣ. ಇಲ್ಲ ಆರಾಮ, ಏನು ತೊಂದರೆ ಇಲ್ಲ, ಪ್ಯಾಕಪ್ ಮಾಡೋಣ ಬಿಡು ಅಂತ. ಆ ವಿಚಾರಗಳು ನಿಮ್ಗೆ ಗೊತ್ತಿದ್ದಕ್ಕೆ ಅಷ್ಟು ಸಾಕಾರ ಆಗಿದೆ, ಇಲ್ಲ ಕಷ್ಟ ಆಗ್ತಿತ್ತು. ಒಂದು ವಿಡಿಯೋ ನೋಡಿದ್ದು ಎಂಥವ್ರಿಗೂ ಅಯ್ಯೋ ಅನ್ಸ್ಬಿಡ್ತದೆ, ಬಿದ್ದು ಒಳ್ಳಾಡ್ಬಿಡ್ತಾರೆ, ಅಯ್ಯೋ ಬೆನ್ನು. ಅಲ್ಲ, ಅದು ನಿಮಗೆ ಯಾರೋ ತೆಗೆದು ಹಾಕಿರೋದಲ್ವಾ, ಅದು ಮಾತ್ರ ನಿಮ್ಗೆ ಕಣ್ಣಿಗೆ ಕಾಣ್ತಿದೆ. ಅದು ಕಣ್ಣಿಗೆ ಕಾಣ್ದಿರೋ ನಾವು ಅನ್ಭವಿಸಿದ್ದೀವಲ್ಲ ಎಲ್ಲೆಲ್ಲಿ. ಅಂದರೆ ಅದು ಒಂದು ಅಲ್ಲಾಗಿರೋದಲ್ಲ,
ಈ ಥರದ್ದು ಎಷ್ಟೋ ಸಲ ಆಗಿರೋದು ಅವರಿಗೆ. ಹೌದಾ ಸರ್? ಅದು ನಾವು ಅದಕ್ಕೆ ನಾನು ಅದನ್ನೇ ನಿಮ್ಗೆ ಅವಾಗ ಹೇಳಿದ್ದು, ಅವ್ರ ಪೈನ ನಾವು ನೋಡೋಕ್ಕಾಗ್ತಿರಲಿಲ್ಲ ಅದನ್ನೆಲ್ಲ. ಅದಕ್ಕೆ ಎಷ್ಟೋ ಸಲ ನೀವು ಡೈರೆಕ್ಟರ್ನು ಕೂಡ ಹೇಳೋರು, ಬೇಡಪ್ಪ ಇವತ್ತು ನಾನು ಪ್ಯಾಕಪ್ ಮಾಡ್ಬಿಡ್ತೀನಿ ಅಂದರೆ ಅದಕ್ಕೆ ಹೇಳ್ತಾರೆ, ಅವ್ರು ಬಿಡ್ತಿರಲಿಲ್ಲ ಅವರು. ಇಲ್ಲ ಯಾಕಂದರೆ ಏನಕ್ಕೆ ಬಿಡ್ತಿರಲಿಲ್ಲ ಅಂದರೆ, ಇವತ್ತಿಗೆ ಇಷ್ಟು ಜನ ಫೈಟರ್ಸ್ ಬಂದಿದ್ದಾರೆ, ಒಬ್ಬರು ಇಷ್ಟು ಜನ ಇವ್ರು ಬಂದಿದ್ದಾರೆ, ಆಮೇಲೆ ಲೊಕೇಶನ್ಸು ಅದು ಬಿಟ್ಟರೆ ನೆಕ್ಸ್ಟ್ ಬೇರೆಯವ್ರು ಯಾರಿಗೋ ಲೊಕೇಶನ್ ಇರ್ತದ್ದು, ನಾವು ಒಂದು ದಿವಸ ಎಕ್ಸ್ಟೆಂಡ್ ಮಾಡಿದ್ರೆ ಅದನ್ನೆಲ್ಲ ಅವರು ಅಷ್ಟೂ ಒಬ್ಬ ಪ್ರೊಡ್ಯೂಸರ್ ಆಗಿ ಕೂಡ ಅವ್ರು ಯೋಚನೆ ಮಾಡ್ತಾರೆ. ಅವರು ಇಲ್ಲಲ್ಲ ಇದು ಒಂದು ದಿವಸ ಹಿಂಗಾಯಿತು ಅಂತಂದರೆ ಎಷ್ಟು ನಷ್ಟ ಆಗಬಹುದು ಒಬ್ಬ ಪ್ರೊಡ್ಯೂಸರ್ಗೆ ಅಂತ ಅಂದ್ಬಿಟ್ಟು ಅದು ಕೂಡ ಅವ್ರು ತಲೆಯಲ್ಲಿ ಇಟ್ಕೊಂಡು ಒಂದು ಚಿಕ್ಕ ಸಣ್ಣ ಬ್ರೇಕ್ ಕೊಡಪ್ಪ, ನನಗೆ ನಾನು ರೆಡಿ ಆಗ್ತೀನಿ, ಅಷ್ಟೊತ್ತಿಗೆ ನೀವು ಬೇರೆ ಬೇರೆ ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಬಟ್ ಅದು ರೆಡಿ ಆಗ್ಬಿಟ್ಟು ಬರ್ತಾರೆ. ಅವ್ರಿಗೆ ಎಷ್ಟು ಕಂಫರ್ಟಬಲ್ ಆಗಿರುತ್ತೋ ಅಷ್ಟು ಕಂಫರ್ಟಬಲ್ ನಾವು ನಿಂತ್ಕೊಂಡು ಮಾಡ್ತೀವಿ. ಅಂದರೆ ಸರ್ ಈ ಸಿನಿಮಾದ ನೀವೇನು ಅಪ್ಗ್ರೇಡ್ ಆಗಿದ್ದು, ಈ ಥರದ ಒಂದು ಕ್ಯಾಮ್ರಾ ತರಿಸ್ದೆ, ಹಿಂಗೆ ಮಾಡಿದೆ, ಆ ಥರದ್ದು ವಿಷಯ ಇದೆ ಸರ್? ಇವಾಗ ನಿಮಗೆ ಫಸ್ಟ್ ನಾನು ಓಪನಿಂಗ್ ಟೀಸರ್ಲ್ಲ ತೋರಿಸಿದೆ. ಹಾಂ, ಇವರು ಈ ಕ್ಯಾರೆಕ್ಟರ್ದು ಆ ಬೋಲ್ಟಲ್ಲಿ ತೆಗೆದಿರೋ ರೀತಿಗಳು. ಹೌದು, ಅದು ಫಸ್ಟು. ಅಂದರೆ ನಾನು ಸುಮಾರು ಸಿನಿಮಾಗಳು ನೋಡಿದ್ದೆ, ಅಂದರೆ ಅದ್ರ ಎಫೆಕ್ಟ್ ನನಗೆ ಬೀಸ್ಟ್ ಅಂತ ಒಂದು ಸಿನಿಮಾ, ತಮಿಳ್ ಸಿನಿಮಾ ಬೀಸ್ಟ್ ಅಂತ ಇದೆಯಲ್ಲ, ಅದರಲ್ಲಿ ಅವನು ತೆಗೆದಿದ್ದ ರೀತಿ ನನಗೆ ಇಷ್ಟ ಆಯಿತು. ಅಂದರೆ ಬೋಲ್ಟಲ್ಲಿ ಈ ಥರ ಶಾರ್ಟ್ಗಳು ತೆಗಿಬೋದಲ್ಲ ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ನಾನು ಪ್ರಕಾಶ್ ಸರ್ಗೆ, ಸರ್ ಈ ಥರದೊಂದು ಟೀಸರ್ ಹೆಂಗೂ ನಾವು ಶೂಟ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ಈ ಥರದಲ್ಲಿ ಮಾಡಿದ್ರೆ ಹೆಂಗಿರುತ್ತೆ ಸರ್ ಅಂತ ಅಂದ್ಬಿಟ್ಟು. ಯಾವ ಥರ ಸುಧಾ ಅಂತ ಅಂದಾಗ ಅದನ್ನು ಪ್ಲ್ಯಾನ್ ಮಾಡಿದ್ವಿ. ಇಷ್ಟು ಶಾರ್ಟ್ ಸರ್, ಈ ಥರ ಫ್ಲೆಕ್ಸ್ ಬೋಟ್ ಅಂತ ಒಂದು ಬಂದಿದೆ, ಅದನ್ನು ತರಿಸ್ಕೊಂಡು ನಾವು ಈ ಥರ ಶಾರ್ಟ್ ನಾವು ಮಾಡೋಣ ಸರ್, ಅಂದರೆ ಕಾನ್ಸೆಪ್ಟ್ನ ಇಟ್ಕೊಂಡೆ ಅದನ್ನು ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ನಾವು ಮಾಡಿದ್ವಿ. ಫಸ್ಟ್ ಟೀಸರ್ ನಾವು ಮಾಡಿದ್ವಿ ಆ ಬೋಲ್ಟ್ ಇಟ್ಬಿಟ್ಟು. ಅದಾದಮೇಲೆ ನಾವು ಇಡೀ ಸಿನಿಮಾ ಇವಾಗ ನಾವೇನು ಶೂಟ್ ಮಾಡಿದ್ದೀವಿ ಆಲ್ಮೋಸ್ಟ್ ಮಿನಿ ಬೋಲ್ಟ್ ಯೂಸ್ ಮಾಡಿದ್ದೀನಿ, ಫ್ಲೆಕ್ಸ್ ಬೋಟ್ ಯೂಸ್ ಮಾಡಿದ್ದೀನಿ. ಯಾಕಂದರೆ ಇದಕ್ಕೆ ಏನಂದರೆ ನಿಮಗೆ ಮೋಷನ್ ಕ್ಯಾಪ್ಚರ್ ಬೇಕೇ ಬೇಕು, ಅಂದರೆ ನಾವು ಇವಾಗ ತೆಗೆದಿರೋವಂಥ ಸೀನ್ಗಳಿಗೆಲ್ಲ. ಸೊ ಅದನ್ನು ಯೂಸ್ ಮಾಡಿದ್ದೀನಿ. ಮತ್ತು ನಾನು ಆಲ್ ಫೇವ್ರೆಟ್ LF ಕ್ಯಾಮ್ರಾ, ಸಿಗ್ನೇಚರ್ ಲೆನ್ಸು. ಇದು ನಾನು ಫಸ್ಟ್ ಬಂದಿದೆ ಆ ಕ್ಯಾಮ್ರಾ, ಆವಾಗ ಲಾರ್ಜ್ ಫಾರ್ಮ್ಯಾಟ್ ಕ್ಯಾಮ್ರಾದ ಫಸ್ಟ್ ಅವಾಗ ಬಂದಿದ್ದು, ಅದೇ ಸಿಗ್ನೇಚರ್ ಲೆನ್ಸ್ ಬಂದಿದ್ದು. ರಾಬರ್ಟು, ಕಾಟೇರಾ, ಡೆವಿಲ್, ಇದು ಮೂರೂ ಅದೇ ಕ್ಯಾಮ್ರದ್ದು. ಯಾಕಂದರೆ ಅದೇನೋ ಅಂತಾರೆ ಗೊತ್ತಾ, ಭಾಳ ಇಷ್ಟ ನನಗೆ ಆ ಲೆನ್ಸು ಆಗಲಿ ಕ್ಯಾಮ್ರಾ. ಸುಮಾರು ನಾನು ಟೆಸ್ಟ್ ಮಾಡಿದೆ ಲೆನ್ಸ್ಗಳಾಗಲಿ ಕ್ಯಾಮ್ರಾಗಳಾಗಲಿ. ಬಟ್ ನನಗೆ ಅದರಲ್ಲಿ ಇದ್ದಿದ್ದು ಒಂದು ಏನಂತೀರ, ಒಂದು ಎನ್ಲಾರ್ಜ್ಮೆಂಟು, ಎನ್ಹಾನ್ಸ್ ಮಾಡ್ತೀವಿ ಗೊತ್ತಾ ನಾವು ಫ್ರೇಮ್ಗಳನ್ನ, ಆ ಥರ ನನಗೆ ಬೇರೆ ಲೆನ್ಸಲ್ಲಿ ಕಾಣಿಲ್ಲ. ಬಟ್ ಎಕ್ಸ್ಟ್ರಾನೇ ಲೆನ್ಸ್ಗಳವೆಲ್ಲ, ಅಂದರೆ ಇದಕ್ಕೇನೋ ಕಾಸ್ಟ್ಲಿ ಲೆನ್ಸ್ಗಳವೆಲ್ಲ. ಆದರೆ ಅಲ್ಲಿ ಇರೋಂತಹ ಒಂದು ಫ್ರೇಮು, ಇವಾಗ ನಿಮಗೆ ನಾನು ಒಂದು ಶಾರ್ಟ್, ಇವಾಗ 35 ಲೆನ್ಸು ನಿಮಗೆ ಇಲ್ಲಿ ನಾನು ಬೋಲ್ಡಾಗಿ ನಿಮಗೆ ಇಲ್ಲಿ ಇಡ್ತೀನಿ ಅಂತಂದರೆ, ಈ 35 ಲೆನ್ಸಲ್ಲಿ ನಿಮಗೆ ನಾನು ಇಡೋ ಶಾರ್ಟು ಇದೇ ಸಿಗ್ನೇಚರಲ್ಲಿ ಬೇರೆ ಥರ ಕಾಣುತ್ತೆ. ಅದೇ ಬೇರೆ ಲೆನ್ಸ್ ನಾವು ಇಟ್ಟರೆ ಸಾಫ್ಟಾಗಿರುತ್ತೆ. ಸೊ ನಾನು ಅದಕ್ಕೇ ಈ ಲೆನ್ಸನ್ನ ನಾನು ಈ ಸಿನಿಮಾಗೂ ನಾನು ಯೂಸ್ ಮಾಡಿದೆ. DIಯಲ್ಲಿ ಇದ್ದೀವಿ, ಸ್ಕ್ರೀನ್ ಮುಂದಿದ್ದೀವಿ, ನೀವು ಕರೆಕ್ಟಾಗಿ ಹೇಳ್ಬೇಕು. ಇವಾಗ ಇದು ಕನ್ನಡಕ್ಕೆ ಮಾತ್ರ ಸೀಮಿತವಾಗಿ ಇಟ್ಕೊಂಡಿದ್ದೀರಾ ಅಥವಾ ಬೇರೆ ಭಾಷೆಗೂ ಡಬ್ ಮಾಡಿ ಮುಂದಕ್ಕೆ ಹೋಗ್ಬೇಕು, ಆ ಥರದ್ದು ಏನಾರು ಇದೆಯಾ ಸರ್? ಇಲ್ಲ, ಅದು ನನಗೆ ಪ್ಲಾನಿಂಗ್ ಗೊತ್ತಿಲ್ಲ. ಅದೇನಿದ್ರು ನಮ್ಮ ಪ್ರೊಡ್ಯೂಸರ್ ಅಥವಾ ಡೈರೆಕ್ಟ್ರು ಅವ್ರಿಗೆ ನನ್ನ ಕೆಲಸ ಇವಾಗ ಏನಿದೆ ಇದನ್ನು ಬೇಗ ಮಾಡಿ ಮುಗಿಸ್ಕೋಬೇಕು. ಯಾಕಂದರೆ ನಾವು 12th ರಿಲೀಸ್ ಇರೋದ್ರಿಂದ ಸೊ ನನ್ನ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ. ಸೊ ನಾನು ಇವಾಗ DIನಲ್ಲಿ ಆಲ್ಮೋಸ್ಟ್ ಮುಗಿಸಿದ್ದೀನಿ. ಅದೊಂದು ಫೈನ್ ಟ್ಯೂನ್ ಕಾರ್ಯಕ್ರಮಗಳಿದ್ದಾವೆ, ಅದನ್ನು ಮುಗಿಸಿದ್ರೆ ಹೆಂಗೆ ಸರ್? ನೀವು ಕಲರ್ ಫೈನಲ್ ಮಾಡಾದ್ಮೇಲೆ ಏನಾದರೂ ಒಂದು ಚಿಕ್ಕ ರೆಫರೆನ್ಸ್ ಅಥವಾ ಏನೋ ಚಿಕ್ಕ ಇಂಟೆ, ಒಂದು ಹಿಂಗೆ ಆದ್ರೆ ಚೆನ್ನಾಗಿರ್ತಿತ್ತು, ಹಿಂಗಿದ್ರೆ ಚಂದ, ನನ್ನ ಕಲರ್ ಪ್ಯಾಟರ್ನ್ ಹಿಂಗಿದೆ ನನ್ನ ಸಿನಿಮಾಗಳು ಅಂತ ಏನಾದ್ರು ಪ್ರಕಾಶ್ ಸರ್ ಹೇಳ್ತಾರೆ? ಇಲ್ಲ, ನಾನು ಫಸ್ಟೇ ನಾನು ಶೂಟ್ ಮಾಡಬೇಕಾದ್ರೆ ನನ್ನ ಮೈಂಡಲ್ಲಿ ಈ ಥರ ಟೋನಲ್ಲಿ ಹೋಗ್ತೀನಿ ಅಂತ ಇರ್ತದೆ. ಇವಾಗ ನಾನು DI ಮಾಡ್ಬೇಕಾದ್ರೆ ಏನು ಮಾಡ್ತೀನಿ, ಇವಾಗ ನಾನು ಇದ್ರೆ ನೆಮ್ಮದಿಯಾಗಿರಬೇಕು ಸಾಂಗ್ ಏನಿದೆ ಅದು ಕಟ್ ಮಾಡಿ ಅದನ್ನು ನಾವು DI ಮಾಡಾದ್ಮೇಲೆ ನಾನು ಸುಮ್ಮನೆ ಪ್ರಕಾಶ್ ಸರ್ಗೆ ಕಳಿಸ್ದೆ, ಇದು 2 ರೆಫರೆನ್ಸ್ ಕಳಿಸಿದ್ದೀನಿ, ಒಂದ್ಸಲ ನೋಡಿ ಅಂತ. ಏನಕ್ಕೆ ಅಂತಂದರೆ ಅದರಲ್ಲಿ ನಿಮ್ಮನ್ನು ನೋಡ್ಬೋದು ನೀವು, ವಾರ್ಮ್, ರೆಡ್, ಬ್ಲ್ಯಾಕ್ ಇರೋದು, ಅದನ್ನು ನಾವು ಒಂದೇ ಟೋನ್ ಮಾಡಿ ಅದು ಕಳಿಸಿದ್ದೆ. ಇನ್ನೊಂದು ಏನು ಮಾಡಿದ್ದೆ, ಗ್ರೀನ್ ಆ್ಯಡ್ ಮಾಡಿದೆ, ಗ್ರೀನ್, ರೆಡ್, ಬ್ಲ್ಯಾಕ್ ಇದನ್ನು ಆಡ್ ಮಾಡಿ ಕಳಿಸಿ. ಎರಡನ್ನೂ ಅವ್ರನ್ನ ಕಳಿಸ್ದೆ. ನೋಡಿ ಸರ್, ಇದು 2 ಚೆನ್ನಾಗಿದೆ, ಇದರಲ್ಲಿ ನಿಮ್ಗೆ ಯಾವುದು ಬೆಸ್ಟ್ ಅಂತ ಅನ್ಸ್ಬೋದು ಅಂತಂದಾಗ, ಇಲ್ಲ ಸರ್ ಇದು ಸಗದಾಗ ಕಾಣಿಸ್ತಿದೆ, ಇದು ನಾರ್ಮಲ್ ಆಗಿದೆ, ಅದು ಇದನ್ನು ಸಗದಾಗ ಕಾಣಿಸ್ತಿದೆ, ಅದೇನೋ ಅದು ಗ್ರೀನ್ ನೀನು ಲೇಯರ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತದೆ, ಬೇರೆ ಬೇರೆ ಥರದ್ದು ಏನೋ ಕಾಣಿಸ್ತಾ ಇದೆ, ಇದನ್ನು ಇಟ್ಕೊಳ್ಳೋಣ ಒಂದು. ಸೊ ನಾನು ಒಂದಷ್ಟು ಸೀನ್ಸ್ಗಳೆಲ್ಲ ಮಾಡ್ಬೇಕಾದ್ರೆ ಅವರು ಕೂಡ ನಾನು ಒಂದು ರೆಫರೆನ್ಸ್ ಕಳಿಸ್ತೀನಿ, ಸರ್ ಈ ಥರ ಮಾಡಿದ್ದೀನಿ, ಇದೆ ನೋಡಿ ಸರ್, ಇದು 2 ಟೋನಿಂಗ್ ಇದೆ, ಇದು ಯಾವ್ದು ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಅವ್ರು ಕೂಡ ಫೀಡ್ಬ್ಯಾಕ್ ಮಾಡ್ತಾರೆ, ಇಲ್ಲ ಸರ್ ಇದು ಚೆನ್ನಾಗಿದೆ ನೋಡು ಅಂತಂದರೆ. ಸೊ ನಾನು ಅದನ್ನ ಇಟ್ಕೊಂಡು ಏನು ಮಾಡ್ತೀನಿ, ಇಡೀ ಸೀನ್ನ ಫಾಲೋಅಪ್ ಮಾಡ್ತೀನಿ. ಸೂಪರ್ ಸರ್, ಎಲ್ಲವೂ ಆಗಿ ಬಂದಿದೆ, ಆಗ್ತಾ ಇದೆ, ಒಳ್ಳೇದಾಗುತ್ತೆ ಸರ್. ಡಿಸೆಂಬರ್ 11 ಎಲ್ಲರೂ ನಿರೀಕ್ಷೆ ಎಂದಂಗೆ ನಾವು ಕೂಡ ಒಬ್ಬ ಕನ್ನಡ ಪ್ರೇಕ್ಷಕನಾಗಿ ಡೆವಿಲ್ ಸಿನಿಮಾದ ಬಗ್ಗೆ ನಿರೀಕ್ಷೆ ಇದೆ. ಒಳ್ಳೇದಾಗಲಿ ಸರ್, ತುಂಬ ಒಳ್ಳೊಳ್ಳೆ ವಿಷಯಗಳನ್ನ ಹಂಚ್ಕೊಂಡ್ರಿ.
ನಿಮ್ಮ ಸೂಕ್ತವಾದ ಮತ್ತು ಸರಿಯಾದ ಸಮಯವನ್ನು ನಾವು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ನಮ್ಮನ್ನು ನೋಡ್ಕೊಂಡು ಹೈದರಾಬಾದ್ಗೆ ಬಂದಿದ್ದೀರಾ. ಎಲ್ಲದಕ್ಕೂ ಕಾರಣ ಡೆವಿಲ್ ಅಲ್ವಾ? ಏನೋ ಒಂದು ಒಳ್ಳೆ ಸಿನಿಮಾ ಒಳ್ಳೇದಾಗಬೇಕು ಅಷ್ಟೇ. Thank you, sir. Thank you, ಡಿಸೆಂಬರ್ ತಿಂಗಳು ಎಲ್ಲರಿಗೂ ಆಗ್ಬರ್ಲಿ, ಎಲ್ಲಾ ಕನ್ನಡ ಸಿನಿಮಾಗೂ ಆಗ್ಬರ್ಲಿ ಸರ್, ಹಂಗೆ ಡೆವಿಲ್ಗೂ ಹೆಚ್ಚಾಗ್ಬರ್ಲಿ. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಳಿದ್ರಲ್ಲ, ಡೆವಿಲ್ ಸಿನಿಮಾದ ಕಣ್ಣು ಸುಧಾಕರ್ ಎಸ್ ರಾಜು ಅವರ ಮನದಾಳದ ಮಾತು. ಇನ್ನೇನು ಕೆಲವೇ ದಿನದಲ್ಲಿ ಅಂದ್ರೆ ಡಿಸೆಂಬರ್ 11ನೇ ತಾರೀಕು ಡೆವಿಲ್ ಸಿನಿಮಾ ನಿಮ್ಮ ನೆಚ್ಚಿನ ಚಿತ್ರಮಂದಿರದಲ್ಲಿ ಬರಲಿದೆ. ತಪ್ಪದೇ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅವರಿಗೊಂದು ನಿಮ್ಮದೊಂದು ಆಶೀರ್ವಾದ ಕೊಡಿ. ಇಂತಿ ನಿಮ್ಮ ಆತ್ಮೀಯ ಕನ್ನಡಿಗ ಶ್ರೀಧರ್ ಶಿವಮೊಗ್ಗ. ಆತ್ಮೀಯ ಕನ್ನಡಿಗ